ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಹಲ್ಲೆಲೂಯಾ. ಎಲ್ಲ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿರ್ಬೇಕಂತ ದೇವರು ಈ ಮೃತ್ಯುಂಜಯ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಲ್ಲೆಲೂಯಾ. ಓದುವಾರ ದೇವರು ತಿಳಿಸಿದ ವಾಕ್ಯ. ಓದುವಾರ ದೇವರು ತಿಳಿಸಿದ ವಾಕ್ಯ ಏನಾಗಿದೆ, ಏನು ಕೇಳಿದ್ದೀರಿ? ಓದುವಾರ ದೇವರು ನಿಮ್ಮ ಸಂಗಡ ಮಾತಾಡಿದ ಅಮೂಲ್ಯವಾಗಿರುವಂಥ ಮಾತು. ನೀವು ಹೇಗಿರಬೇಕು? ನೀವು ದೋಷವಿಲ್ಲದೆ ಇರಬೇಕು. ಪ್ರಿಯವಾದವರೇ, ದೇವರ ಮಕ್ಕಳಾದವರಿಗೆ ದೋಷ ಇರಲ್ಲ. ದೋಷ ಕೆಲವರು ಅಂತಾರೆ, ಯಾರಾದರೂ ಸತ್ತು ಬಿಟ್ರೆ ಹೋಗಿ ಕಣಿಗಳವ್ರ ಹತ್ರ, ಪಂಚಾಂಗದವ್ರ ಹತ್ರ ಹೋಗ್ತಾರೆ. ದೋಷ ಬಂದ್ಬಿಟ್ರಿ, ದೋಷ ಮನೆ ಬಿಡ್ಬೇಕಂತ ಹೋಗ್ಬೇಕು. ಪ್ರಿಯವಾದವ್ರೆ, ಮನೆ ಬಿಟ್ರೆ ದೋಷ ಹೋಗುತ್ತ? 6 ತಿಂಗಳು ಬಿಟ್ರೆ ಹೋಗುತ್ತ? 3 ತಿಂಗಳು ಬಿಟ್ರೆ ಹೋಗುತ್ತ? ದೋಷ ಪಾಪ ಕೃತ್ಯಗಳ ಪ್ರಿಯರೇ, ಅವುಗಳನ್ನು ಬಿಡಬೇಕು, ಅವುಗಳಿಂದ ದೂರ ಆಗ್ಬೇಕು. ಬರೀ ದೋಷ ಬಂದದ್ದು. ಆಪತ್ತು. ದೋಷ ಅಂದ್ರೆ ಆಪತ್ತು ಬಂದದ್ದು. ಆಪತ್ತು ಯಾಕೆ ಬಂತು? ಸತ್ತ ಮೇಲೆ ಬರುತ್ತೆ ಆಪತ್ತು. ಸತ್ತ ಮೇಲೆ ಬಂದದ್ದು. ಸತ್ತವ್ರಿಗೆ ಬರುತ್ತೆ ಆಪತ್ತು? ಬರಲ್ಲ. ಬದುಕಿದವರಿಗೆ ಆಪತ್ತು ಬರುತ್ತೆ, ವಿಪತ್ತು ಬರುತ್ತೆ. ಆದರೆ ಆಪತ್ತಿಗೆ ಮೂಲ ಬೇರೇನು? ಪಾಪ. ಆಪತ್ತಿಗೆ ಮೂಲ ಬೇರೆ ಅಂದ್ರೆ ಪಾಪ. ಹಲ್ಲೆಲೂಯಾ. ದೋಷವಿಲ್ಲದೆ ಇರುವುದೇ ದೇವರ ಮಕ್ಕಳ ಲಕ್ಷಣ. ವಾರ ಪ್ರಾರ್ಥನೆ ಬರ್ಬೇಕು. ಯಾಕೆ ಬರ್ಬೇಕು? ಇದು ಗುಡಿ ಅಲ್ಲ, ಸೃಷ್ಟಿಕರ್ತನು ಮಾತಾಡುವ ಸ್ಥಳ. ಎಲ್ರಿಗೂ ಟೀಚರ್, ವಾರ ಯಾಕೆ ಬರ್ಬೇಕಂದ್ರೆ ನೀನು ಬಲಗೊಳ್ಳುವುದಕ್ಕಾಗಿ ಬರಬೇಕು. ಪರಲೋಕದಿಂದ ಭೂಲೋಕಕ್ಕೆ ಕನೆಕ್ಟರ್ ಐತಿದು ಮೃತ್ಯುಂಜಯ ಮಠ. ಕನೆಕ್ಟರ್ ಅಂದ್ರೆ ಕರೆಂಟ್, ಪವರ್, ಪರಲೋಕದ ಪವರ್, ನೀತಿಯ ಪವರ್, ಸತ್ಯದ ಪವರ್. ಆ ಪವರ್ ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಕನೆಕ್ಟರ್ ಬೇಕು ನಿನಗೆ. ಅನೇಕ ಕನೆಕ್ಟರ್ಗಳದೇವ ಈ ಲೋಕದ ಕನೆಕ್ಟರ್ಗಳು. ಆ ಕನೆಕ್ಟರ್ಗಳಿಗೆ ಪರಲೋಕದ ಕನೆಕ್ಷನ್ ಇಲ್ಲ. ಆದರೆ ಪರಲೋಕದ ಕನೆಕ್ಟರ್ ದೇವರು ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಪ್ರೇರೆ ಎಲ್ರು ಕಟ್ಟಿದ್ದಾರೆ. ಆ ಕನೆಕ್ಟರ್ ಮೂಲಕವಾಗಿ ನೀನು ಚಾರ್ಜ್ ಮಾಡಬೇಕು. ಏನ್ ಮಾಡ್ಬೇಕ್ರೆ? ಚಾರ್ಜ್. ನಿನ್ನ ಮೊಬೈಲ್ ಇದ್ದಾನೆ. ಹಲ್ಲೆಲೂಯಾ. ಚಾರ್ಜರ್ ಸರಿಗಿದೆ, ಆದ್ರೆ ಪಿನ್ ಸರಿಗಿಲ್ಲ. ನಿನ್ನ ಪಿನ್ ಸರಿಗಿಲ್ಲಕ್ರೆ ಏನಾಗುತ್ತೆ? ಆತ್ಮ ಕಿವಿಗಳು, ಶಾರೀರಿಕ ಕಿವಿಗಳಲ್ಲ, ಆತ್ಮದ ಕಿವಿಗಳು. ಕೆಲವರು ಇಲ್ಲೇ ಕುಂತಿರ್ತಾರೆ, ಕಿವಿಡ್ರಾಗಿ ಕುಂತಿರ್ತಾರೆ. ಕಾರಣ ಏನು? ಅವರ ಮನಸ್ಸಿನ ಕಿವಿಗಳನ್ನು ತೆರೆದಿಲ್ಲ ಪ್ರೇಯರ್.
ಇಲ್ಲೇ ಕುಂತಿರ್ತಾರ, ಅವ್ರ ಮನಸ್ಸೆಲ್ಲ ಮನೆಗಿರ್ತದೆ. ಯಾಕಂದ್ರೆ ರೊಕ್ಕ ತಕ್ಕಂಡು ಬೀಗ ಹಾಕಿ ಬಂದಿರಂಗ ಇಲ್ಲ, ಯಾರೋ ಬರುತ್ತು ಅಂತ ಹೇಳಿರ್ತಾರ, ಐದು ಜಲ್ದಿ ಮುಗಿಸಿ ಬೇಸಿ ಜಲ್ದಿ ಹೋಗ್ಬಿಡ್ಬೇಕು. ಅವ್ರು ಇಲ್ಲೇ ಇರ್ತಾರ, ಆದ್ರೆ ಅವ್ರ ಮನಸ್ಸು ಮನೆಗೆ. ಪರಲೋಕದಲ್ಲಿ ಏಸಪ್ಪ ಇದ್ದಾರೆ, ಪರಲೋಕದಲ್ಲಿ ದೇವರಿದ್ದಾರೆ, ಆದ್ರೆ ಅವರ ಮನಸ್ಸು ಇಲ್ಲಿದೆ. ಮನಸ್ಸು ಎಲ್ಲಿ ಇರುತ್ತೋ ಆ ಮನಸ್ಸು ಇದ್ದ ಕಡೆ ನಿನ್ನ ಲಕ್ಷ್ಯ ಇರುತ್ತೆ. ನಿನ್ನ ಲಕ್ಷ್ಯ ಇದ್ದ ಕಡೆ ನಿನ್ನ ಬಾಡಿ ಎಲ್ಲ ಆ ಕಡೆ ಸ್ಪಂದಿಸುತ್ತೆ ಪ್ರಿಯರು, ನಿನ್ನ ದೇಹವೆಲ್ಲ ಆ ಕಡೆ ಸ್ಪಂದಿಸುತ್ತೆ. ವಾಕ್ಯ ಕೇಳ್ತಾ ಇರ್ತಾರೆ, ಸಡನ್ ಆಗಿ ಹಿಂದ್ಗಡೆ ಒಂದು ಹುಡುಗಿ ಏನಾದ್ರು ಸ್ವಲ್ಪ ಹಿಂಗ್ ತಟ್ಟಿದ್ನ ಹಿಂದಕ್ಕೆ ಹೋಗುತ್ತೆ ನಿಮ್ಮದು ಮನಸ್ಸು. ಬಡದ್ರ ಶಬ್ದ ಬೇರೆ ಶಬ್ದ ಕೇಳ್ತಾರೆ, ಶಬ್ದದ ಕಡೆ ಹೋಗುತ್ತೆ ಮನಸ್ಸು. ಅರೆ ಮಾನವರಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಬಂದಿರತಕ್ಕಂಥ ಸೃಷ್ಟಿಯಿಂದ ಬಂದಿರತಕ್ಕಂಥ ಶಬ್ದಕ್ಕೆ ನಿನ್ನನ್ನು ತಿರುಗಿಸುವ ಶಕ್ತಿ ಇದ್ದರೆ, ಸರ್ವ ಸೃಷ್ಟಿಗಳನ್ನು ಉಂಟು ಮಾಡಿದ ಸರ್ವಶಕ್ತರಾದ ಆ ದೇವರ ಮಾತುಗಳಿಗೆ ಇನ್ನಷ್ಟು ಬಲವಾದ ಶಕ್ತಿ ಇರಬೇಡ. ಆ ಶಕ್ತಿ ನಿಮ್ಮ ಶಕ್ತಿಯೊಳಗೆ ಏನಾಗಬೇಕು, ಮಿಲಿನವಾಗಬೇಕು ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. बोलो यीशु क्रिस्त महाराज को हालेलूया. ಹೋದ ವಾರ ಕೆಲವು ವಿಷಯಗಳು ದೇವರು ತಿಳಿಸ, ನೀನು ಹೇಗೆ ಹುಟ್ಟಿದಪ್ಪ, ಆಮೇಲೆ ದೇವರ ಮಕ್ಕಳು, ಆಮೇಲೆ ಜಯಿಸೋದು ಹೇಗೆ, ಏನು ಜಯಿಸೋದ್ರಿ, ಲೋಕವನ್ನ ಜಯಿಸೋದು. ಹಾಲೆಲೂಯ. ಆಮೇಲೆ ಮೇಲಿನಿಂದ ಎಲ್ಲ ಬರ್ತಾವ, ಎಲ್ಲ ಇಲ್ಲಿಂದ ಬರ್ತವ್ರೆ, ಮ್ಯಾಲಿನಿಂದ ಬರೋದು. ಮಳೆನೇ ಬರ್ಲಿಕ್ಕೆ ಮನುಷ್ಯ ಬದುಕಕ್ಕೆ ಸಾಧ್ಯನಾ, ಪ್ರಾಣಿಗಳು ಬದುಕಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರಿಯವಾದವರೇ, ಇವತ್ತು ದೇವರು ಒಂದು ಮಾತು ಇರ್ತಾನೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಸ್ವಲ್ಪವೂ ಸಂದೇಹ ಪಡದೆ, ಸಂದೇಹ ಪಟ್ರೆ, ಸಂಶಯ ಪಟ್ರೆ ಏನಾಗುತ್ತಾರೆ, ನಿನ್ನ ಭಕ್ತಿ ಎಲ್ಲ ಸೋರಿ ಹೋಗುತ್ತೆ, ವಿಶ್ವಾಸವೆಲ್ಲ ಸೋರಿ ಹೋಗುತ್ತೆ. ಸಂದೇಹ ಪಡೋರು ಏನ್ ಮಾಡ್ತಾರೆ ಪ್ರಿಯವಾದವ್ರೆ, ಸೃಷ್ಟಿ ಕಡೆ ನೋಡ್ತಾರೆ. ಸಂದೇಹ ಪಡೋರು ಏನ್ ಮಾಡ್ತಾರೆ ಪ್ರಿಯರೇ, ಲೋಕದ ಆಚಾರ ವಿಚಾರಗಳಲ್ಲಿ ಮುಳುಗಿತಿರ್ತಾರೆ. ಸಂದೇಹ ಪಡುವವರು ಏನ್ ಮಾಡ್ತಾರೆ ಪ್ರಿಯರೇ, ಅವುಗಳನ್ನೆಲ್ಲ ಮಾಡಿ ನರಕದ ಬಾಯಿಗಳಿಗೆ ಬಿಡ್ತಾರ ಪ್ರಿಯರೇ. ಸಂದೇಹ, ಸ್ವಲ್ಪವೂ ಸಂದೇಹ ಪಡದೆ, ಸ್ವಲ್ಪ ಸಮಯ ನೀನೇನ್ ಮಾಡ್ಬೋದು, ಸಂದೇಹ ಅಂದ್ರೆ ಅನುಮಾನ ಪಡಬಾರ್ದು, ಸ್ವಲ್ಪವೂ ಅನುಮಾನ ಪಡಬಾರ್ದು ಅಂತ. ಹಲ್ಲೆಲೂಯ. ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಪ್ರಿಯವಾದವರೇ, ಅದಕ್ಕೋಸ್ಕರವಾಗಿ ನಿಮ್ಗೆ ಹೇಳೋದು ಒಂದೇ, ನೀವು ಎಲ್ಲೇ ಇರ ಸಂದೇಹ ಪಡಲಾರ್ದು ದೇವರಿಗೆ ಕಾರ್ಯ ಮಾಡಿದ್ರೆ ನಂಬಿಕೆ ಇಟ್ಟು ನೀವು ಕೇಳಿಬಿಟ್ರೆ ನಿಮ್ಗೆ ಅಪಾಯನೇ ಇಲ್ಲ. ಅಪಾಯ ರೂಪಾಯಿದಾಗಿಲ್ಲ, ಅಪಾಯ ಎಲ್ಲಿದೆ, ನಿನ್ನ ಅವಿಶ್ವಾಸದಲ್ಲಿ ಅಪಾಯ ಇದೆ, ನಿನ್ನಲ್ಲೇ ಇದೆ ಅಪಾಯ. ಅಪನಂಬಿಕೆಯಲ್ಲಿ ಅಪಾಯ ಉಂಟು, ವಿಶ್ವಾಸದಲ್ಲಿ ಜಯ ಉಂಟು. ಎಲ್ರು ಗಟ್ಟಿದ್ದಾರೆ. ನೀನು ದೇವರು ನಂಬಿದ್ದಿ, ದೇವರ ಮಕ್ಕಳನ್ನ ಪ್ರೀತಿ ಮಾಡ್ತಿದ್ದಪ್ಪ ಅಂದ್ರೆ ನಿನ್ನ ಮಕ್ಕ ಬಾಯಿಲಿಂದ ನೀನು ಮಾತಾಡಿದಷ್ಟು ಮಾತ್ರಕ್ಕೆ ಅವ್ರನ್ನ ಪ್ರೀತಿ ಮಾಡ್ತಿದ್ದಂತ ಅರ್ಥ ಅಲ್ಲ. ದೇವರ ಮಕ್ಕಳಿಗೆ ಮಖಭಾವದಲ್ಲಿಯೇ ನಿನ್ನ ಹೃದಯದ ಗತಿಯನ್ನ ದೇವರು ತಿಳಿಸ್ತಾನ ಪ್ರೇರೆ. ಎಲ್ಲ ಗತಿ ಎಣ್ಣ ಅಂತ ಕರಿಬಹುದು, ಎಕ್ಕ ಅಂತ ಕರಿಬಹುದು, ಅಮ್ಮ ಅಂತ ಕರಿಬಹುದು, ಅಯ್ಯ ಅಂತ ಕರಿಬಹುದು, ಹೆಸರಿಟ್ಟು ಕರಿಬಹುದು, ಉದ್ಯೋಗದ ಹೆಸರಿಟ್ಟು ಕರಿಬಹುದು. ಆದರೆ ನಿನ್ನ ಅಂತರಾಳದಲ್ಲಿ ಅವರ ಮೇಲೆ ಪ್ರೀತಿ ಇದ್ದರೆ
ನಿನ್ನ ಮುಖ ಭಾವವೇ ಬೇರೆಯಾಗಿರುತ್ತೆ ಪ್ರಿಯರ ಬೇಸದ. ಅದು ಹೊರಗಿದ್ದವ್ರಿಗೆ ಗೊತ್ತಾಗಲ್ಲ, ದೇವರ ಆತ್ಮ ಉಳ್ಳವರಿಗೆ ಮಾತ್ರ ಗೊತ್ತಾಗುತ್ತೆ. ಬೇಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಸರಿ, ಹಾಗಾದ್ರೆ ಚಾರ್ಜ್ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಕನೆಕ್ಷನ್ ಮಾಡ್ಕೋಬೇಕು. ನೀನು ಮನೆಗಿದ್ರೆ ಕನೆಕ್ಷನ್ ಆಗಲ್ಲ, ನೀನು ಮಂದಿರಕ್ಕೆ ಬರಬೇಕು. ಎಲ್ಲಿಗೆ ಬರಬೇಕು? ಮಂದಿರಕ್ಕೆ ಬರಬೇಕು. ಯಾವಾಗಾದ್ರೂ ಅನಾಹುತವಾಗ ಮಾತ್ರ ದೇವ್ರಂದ್ರ ಅಯ್ಯೋ, ಅವಾಗ ಕನೆಕ್ಷನ್ ಆಗಲ್ಲ ಪ್ರಿಯರ. ವಾರ ವಾರ ಕನೆಕ್ಷನ್ ಇದ್ದಾಗಿದ್ರೆ ನಿನಗೇನಾಗಲ್ಲ, ಲಕ್ಷಣನೇ ಆಗಲ್ಲ, ಲಾಭವೇ ಇರುತ್ತೆ. ಬೇಸಲ್ಲ, ಒಂದು ವಾರ ನೀನು ಒಂದು ದಿವಸ ನೀನು ಚಾರ್ಜ್ ಮಾಡಿದ್ರೆ 3 ದಿವಸ ನಡೆಯುತ್ತೆ ಬ್ಯಾಟ್ರಿ, ಒಂದು ವಾರ ನಡೆಯುತ್ತೆ ಬ್ಯಾಟ್ರಿ. ಹಲ್ಲೆಲೂಯ. ಅದೇ ಪ್ರಕಾರವಾಗಿ ವಾರಕ್ಕೊಂದ್ಸಲ 6 ದಿವಸ ದುಡಿದು ನಿನ್ನೆ ಕೆಲಸವನ್ನು ಮಾಡು. 7ನೇ ದಿವಸ ನನ್ನ ಸನ್ನಿಧಿಯಲ್ಲಿ ಏನ್ ಮಾಡಬೇಕು? ಕಾಣಿಸ್ಕೊಳ್ಬೇಕು. ಪ್ರೇಸಲ, ಹಲ್ಲೆಲೂಯ. ಕನೆಕ್ಷನ್ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರೇಯರ್, ಪ್ರಾರ್ಥನೆ ಅಂದ್ರೆ ಏನು? ದೇವರ ಸಂಗಡ ನೀನು ಮಾತಾಡಬೇಕು. ಹಲ್ಲೆಲೂಯ. ಪ್ರಾರ್ಥನೆ ಅಂದ್ರೆ ನಿನ್ನ ಒಂದು ಪರಿಸ್ಥಿತಿ ಏನೈತೆ ಅದು ದೇವರಿಗೆ ಹೇಳ್ಕೋಬೇಕು ನೀನು. ಹಲ್ಲೆಲೂಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೆನ್. ಪ್ರಿಯವಾದವರೇ, ಸರಿ, ಹಾಗಾದ್ರೆ ಪ್ರಾರ್ಥನೆ ದೇವರು ಕೇಳಿದ್ರೆ ನೀನು ಭೂಲೋಕದಲ್ಲಿ ಮಾಡಿದ ಪ್ರಾರ್ಥನೆ ಮೇಲಕ್ಕೆ ಹೋಗುತ್ತಾ? ಚಂದ್ರಲೋಕಕ್ಕೆ ಹೋಗಬೇಕೈತೆ ರಾಕೆಟ್, ಮಂಗಳ ಲೋಕಕ್ಕೆ ಹೋಗಬೇಕೈತೆ ರಾಕೆಟ್. ಅರೆ, ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಧ್ವನಿ ಇಷ್ಟೇ ಕೇಳುತ್ತೆ, ಮತ್ತೆ ಅಲ್ಲಿ ಎಲ್ಲ ಅಂದ್ರೆ ದೇವಲೋಕಕ್ಕೆ ಹೋಗಕ್ಕೆ ರಾಕೆಟೇ ಇಲ್ಲಲ್ಲ, ಐತೆ? ಯಾರನ್ನ ಕಂಡಿಡ್ದಾರ? ಇಲ್ಲ. ಮತ್ತೆ ದೇವಲೋಕಕ್ಕೆ ಹೋಗಕ್ಕೆ ರಾಕೆಟೇ ಇಲ್ಲದ ಮೇಲೆ ಹೆಂಗಪ್ಪ ನಿನ್ನ ಒಂದು ಮನೆಯಲ್ಲಿ ದೇವರಿಗೆ ಕೇಳಿಸುತ್ತೆ? ಹಲ್ಲೆಲೂಯ. ಹೆಂಗ್ ಕೇಳಿಸುತ್ತೆ ನೋಡೋಣ ಈ ಸಮಯದಲ್ಲಿ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 4ನೇ ವಚನ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 4ನೇ ವಚನ. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ. ಇಲ್ಲಿ ಕೇಳ್ರ ಸ್ವಲ್ಪ. ಧೂಪದ ಹೊಗೆ ಯಾರ ಕೈಯೊಳಗಿಂದ ಹೊಂಟಿದಂತ? ದೇವದೂತನ ಕೈಯೊಳಗಿಂದ ಹೊಂಟಿದಂತ. ಮತ್ತೆ ಏನಪ್ಪ ಅಂದ್ರೆ ಧೂಪದ ಹೊಗೆಯಂತೆ ಮುಂದೆ ನೋಡ, ದೇವದೂತರ ಕೈಯಿಂದ ಯಾರ ಪ್ರಾರ್ಥನೆ ಹೋಗ್ತಾ ಇದೆ? ದೇವ ಜನರ ಪ್ರಾರ್ಥನೆ. ದೇವ ಜನರ ಪ್ರಾರ್ಥನೆ. ಎಲ್ಲ ಗಟ್ಟಿಯಾಗಿ ಬಿಡೋಣ. ಯಾರ ಪ್ರಾರ್ಥನಮ್ಮ? ದೇವ ಜನ. ಏಸಬ್ ಇಲ್ರಿ, ನಮ್ಮ ಮನೆಗೆ ಕಿರಿಕಿರಿ. ನಾನು ನಿಮ್ಮ ಮನೆ ಕಿರಿಕಿರಿ ಅಂದ್ರೆ 100 ವರ್ಷಗಳು ನರಕದಾಗ ಹೋಗ್ಬೇಕಾಗುತ್ತೆ. ಹಲ್ಲೆಲೂಯ. ಒಂದು ವೇಳೆ ನಿಮ್ಮ ಮನೆಯೊಳಗೆ ನಿನಗೆ ಅಸಡ್ಡೆ ಮಾಡಿದರೆ, ಅಸಡ್ಡೆ ಮಾಡಿದವರು ನಿನ್ನ ಜೊತೆಗೆ ಅವ್ರ ಜೊತೆಗೆ ನೀನು ಎಲ್ಲಿ ಇರ್ತೀವಿ? ನರಕದಾಗಿರ್ತೀವಿ. ಹಲ್ಲೆಲೂಯ. ಈಗ ನೀನು ಸ್ವಲ್ಪ ತಡ್ಕೊಂಡ್ರೆ ಇರ್ಲಿ ಬಿಡಾಕಿ, ಇಷ್ಟ ಬಿಡಾಕಿ, ಹೋದ್ರ ಹೋಗೋಳಾಕ್ಬಿಡು, ಅಥವಾ ಹೋಗೋಲಾಕ್ ಬಿಡು ಅಂತಾರೆ. ಯಾವಾಗ? ಈಗ ನೀನು ಸಹಿಸಿಕೊಂಡ್ರೆ, ಅವ್ರ ಉಪದ್ರವ ಸಹಿಸಿಕೊಂಡ್ರೆ, ಅವ್ರ ಉಪದ್ರವ ಸಹಿಸಿಕೊಂಡು ನಿನ್ನ ಭಕ್ತಿಯಲ್ಲಿ ಬೆಳೆದರೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮುಂದೆ ನಿನ್ನ ಮನೆಯಿಂದಲೇ ದೇವಲೋಕಕ್ಕೆ ಏನಾಗುತ್ತದೆ? ಮಾರ್ಗವಾಗುತ್ತೆ. 2 ಗಂಟೆಗಳು ನಿನ್ನ ಮೂಲಕವಾಗಿ ಒಂದು ನೀತಿಯ ಬೀಜ ಬಿತ್ತಲ್ಪಡಿತು, ಆಮೇಲೆ ಅದು ಫಲಭರಿತವಾಗಿತ್ತು. ಆಮೇಲೆ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ನಿನ್ನ ಮನೆಯವರೆಲ್ಲರೂ ಕೂಡ ಏನ್ ಮಾಡ್ತಾರೆ? ದೇವಲೋಕದ ದೇವರನ್ನ ಏನ್ ಮಾಡ್ತಾರೆ? ನಂಬ್ತಾರೆ. ಪ್ರಿಯರ ಬೇಸಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಓದಿ. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ
ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ದೇವರ ಸನ್ನಿಧಿಗೆ ಏರಿ ಹೋಯಿತು. ಎಲ್ಲರ ಗಟ್ಟಿಯಾಗಿ ಚಪ್ಪಳಿಸೋಣ. ಭೂಲೋಕದಲ್ಲಿ ವಾಸ ಮಾಡುವ ನೀನು ಆರಾಧನೆ ಮಾಡತಕ್ಕಂತ ಒಂದು ಪ್ರಾರ್ಥನೆ ದೇವಲೋಕಕ್ಕೆ ಸೇರುವುದ ಒಂದು ಸಲ ನೀನು ಪರೀಕ್ಷೆ ಮಾಡಿಕೊಂಡಿದೀಯಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ ಏನಂತ, ದೇವ ಜನರ ಪ್ರಾರ್ಥನೆ ಅಂದ್ರೆ ಭೂಲೋಕದಿಂದ ದೇವಲೋಕಕ್ಕೆ ಬೇರೆಯವ್ರ ಪ್ರಾರ್ಥನೆ ಹೋಗಲ್ಲ. ಅಲ್ಲ, ಒಂದ್ಸಲ ಅನ್ಬೋದು ನೀವು, ಯಾಕೆ ಬಿಟ್ಟು ನಾವು ದೇವ ಜನರಾಗಿಬಿಟ್ಟು ಹೆಂಗಾಗಿವಪ್ಪ, ದೀಕ್ಷಾ ತಗೊಂಡ್ಬಿಟ್ಟು ಏಸಪ್ಪ ನಂಬಿಬಿಟ್ಟಿವಿ. ಹೌದಾ? ಅಲ್ಲಿಲೂಯ್ಯ, ದೇವ್ರಿಗೆ ಮೈ ಮುಂಟಾಗಲಿ. ಅಡಿಗೆ ಮಾಡಿರ್ತೀನಿ, ಪ್ಲೇಟ್ ತಗೊಂಡು ಹೊರಗೆ ಬಂದು ಸಡನ್ ಆಗಿ ಆ ಪ್ಲೇಟ್ನೊಳಗೆ ಎರಡು ಮಿರ್ಚಿದು. ಆ ಮಿರ್ಚಿ ಏನಾಗ್ಬಿಟ್ಟು ಕೆಳಗೆ ಜಾರಿ ಅಲ್ಲೇ ಮನೆಯೊಳಗೆ ಬಿದ್ದರೆ ಏನಾಗ್ತದೆ? ಮತ್ತೆ ತಗೊಂಡು ಇಟ್ಕೊಂಡು ಏನು ಮಾಡ್ತೀನಿ, ಹಿಂಗೆ ಜಾಡ್ಸ್ಕೊಂಡು ಏನು ಮಾಡ್ತೀನಿ, ತಿಂದೇ ಇಲ್ಲ, ತಿಂತಾರೆ ಇಲ್ಲ. ಕೆಲವರು ಹೊರಗೆ ಹೋಗಿ ಅವ್ರೂ ಇದೆ, ಅದನ್ನೇ ಇಲ್ಲ ನಂಗಿಲ್ಲ, ತಿಂತೀವಿ. ಅದೇ ಹೊರಗಡೆ ಬಂದಿರಪ್ಪ, ಅಲ್ಲಿ ಗಟಾರ ಇತ್ತಪ್ಪ, ಗಟಾರದೊಳಗೆ ಬೀತ್ತಪ್ಪ, ಅವಾಗ ತಿಂತೀರ ತೊಳ್ಕೊಂಡು. ಯಾಕಿನಲ್ಲ, ಮನೆಯಾಗ ಪ್ಲೇಟ್ನೊಳಗಿಂದ ಬಗಲು ಮಣಿ ಮೇಲೆ ಬಿದ್ದಿದ್ದು ಹಾಕ್ಕೊಂಡ್ರೆ ಬಾಯಾಗ ಅದು ಅಲ್ಲೇ ಬಿದ್ದದ, ಅದು ಕೆಳಗೆ ಬಿದ್ದದ, ಪ್ಲೇಟ್ನೊಳಗಿಂದ ಕೆಳಗೆ ಬಿದ್ದದ, ಇದು ಕೆಳಗೆ ಬಿದ್ದದ. ಆದ್ರೆ ಬಿದ್ದಿರುವ ಸ್ಥಳ ವ್ಯತ್ಯಾಸ ಐತೆ. ವೆಂಕಟೇಶ, ಏನೈತವೆ ಬಿದ್ದಿರುವ ಸ್ಥಳ ವ್ಯತ್ಯಾಸ ಐತೆ. ಅದು ಬಗಲಿ ಬಿದ್ದದ, ಅದಕ್ಕಾಗಿ ಬಾಯಕ್ಕೆ ಹೋಯ್ತು. ಇದು ಸ್ವಲ್ಪ ದೂರ ಹೋಗಿ ಹೊಲಸೆಲ್ಲ ಚೆಲ್ಲುವ ಜಾಗದಲ್ಲಿ ಬಿದ್ದದ, ಅದಕ್ಕೋಸ್ಕರವಾಗಿ ಅದು ಏನಾಯ್ತು, ಬಾಯಕ್ಕೆ ಹೋಗ್ಲಿಲ್ಲ, ಗಟಾರಕ್ಕೆ ಹೋಯ್ತು. ಹರಿಲೋಯ, ಒಂದು ವೇಳೆ ನಿನ್ನ ದೀಕ್ಷಾಸ್ನಾನ ತಗೊಂಡು ದೇವರ ಮಗನಾಗಿ ದೇವರ ಚಿತ್ತದಂತೆ ನೀನು ನಡಿಲಾರ್ದಂಗಿದ್ರೆ, ದೇವರಿಗೆ ವಿರೋಧವಾಗಿರ್ತಕ್ಕಂಥ ಕಾರ್ಯಗಳನ್ನು ನೀನು ಮಾಡ್ತಾ ಇದ್ರೆ, ಮತ್ತೆ ತಿರುಗಿಕೊಂಡು ದೇವರ ಹತ್ರಕ್ಕೆ ಬಂದ್ರೆ ದೇವರು ನಿನ್ನ ಶುದ್ಧಿ ಮಾಡ್ತಾರೆ. ಅಂದ್ರೆ ಪ್ಲೇಟ್ನಾಗ ಬಗಲಾಗಿ ಬಿದ್ದದ ಮಿರ್ಚಿ ಇದ್ದಂಗ. ಅಕಸ್ಮಾತ್ ಹೋಗಿ ಗಟಾರದಾಗ ಬಿದ್ದಿರ್ತಕ್ಕಂಥ ಮಿರ್ಚಿ ಯಾವ ಪ್ರಕಾರವಾಗಿ ಅಂತಂದ್ರೆ, ಪರಿಪೂರ್ಣವಾಗಿ ವಲಸೆ ನನಗಿಷ್ಟ, ಪ್ರಪಂಚನೇ ನನಗಿಷ್ಟ, ಪಾಪವೇ ನನಗಿಷ್ಟ. ದೀಕ್ಷೆ ತಗೊಂಡಿನಲ್ಲ, ಏನಂತ ಮೋಕ್ಷ ಸಿಗುತ್ತಂತ. ದೀಕ್ಷಕ್ಕೆ ಮೋಕ್ಷ ನಿಜ, ಆದ್ರೆ ಪಾಪ ಮಾಡಿದ್ರೆ ನಿನಗೆ ಶಿಕ್ಷೆ. ದೀಕ್ಷಕ್ಕೆ ಮೋಕ್ಷ, ಪಾಪಕ್ಕೆ ಶಿಕ್ಷೆ. ಯಾವಾಗ? ಪಾಪದಲ್ಲಿ ನೀನಿದ್ದರೆ, ಹಂಗೆ ಇದ್ದು ಸತ್ತೋದ್ರೆ. ಆದ್ರೆ ಪಾಪದಿಂದ ನೀನು ಬಿಡುಗಡೆಯಾದರೆ ಶಿಕ್ಷೆಯಿಂದ ನೀನು ಬಚಾವಾಗ್ತಿ. ಎರಡು ಗಟ್ಟಿದ್ದಾನೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರವುಂಟಾಗಲಿ. ಅವರು ನೀತಿ ಮಾರ್ಗವನ್ನ ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನ ತಿಳಿಯದೇ ಇದ್ದರೆ ಮೇಲಾಗಿತ್ತು. ಆ ಮಾರ್ಗವನ್ನ ತಿಳಿಯದೆ ಹೋಗಿದ್ದರೆ ಮೇಲಾಗಿತ್ತು. ನಾಯಿ ತಾನು ಕಕ್ಕಿದ್ದನ್ನ ನೆಕ್ಕುವುದಕ್ಕೆ ತಿರುಗಿಕೊಂಡಿತು. ಬಿಟ್ಟು ಬಂದಾರೆ ಏನಂತ, ಅವಾಗ ಸ್ವಲ್ಪ ತ್ರಾಸಿತ್ತು, ಬಹಳ ಕಷ್ಟ ಇತ್ತು, ಆರೋಗ್ಯ ಬೇಯಿಸಿದ್ರೆ ಅವಾಗ ಏಸಪ್ಪ ಬೇಕಾಗಿತ್ತು. ಈಗ ಎಲ್ಲ ಕೊಟ್ಬಿಟ್ಟೆ, ನಾ ಬೇಡ ಏಸಪ್ಪ, ಬಸಪ್ಪನೇ ಬೇಕು. ಅಲ್ಲೇಲೂಯ. ಏಸಪ್ಪ ಬೇಡ, ಬಸಪ್ಪ ಬೇಕು, ಈರಪ್ಪ ಬೇಕು, ಮಾರ್ಯಪ್ಪ ಬೇಕು, ಕರಿಯಪ್ಪ ಬೇಕು, ಎಲ್ಲಪ್ಪ ಬೇಕು, ಕಲ್ಲಪ್ಪ ಬೇಕು. ಅಲ್ಲೇಲೂಯ. ಏಸಪ್ಪ ಯಾವಾಗ ಬೇಕು? ಸಾಯುವಾಗ ಏಸಪ್ಪ ಬೇಕು. ಬೇಸಾಗತ್ತಲ್ಲಿ ಏಸಪ್ಪ ಬೇಕು. ಬೇಸಾದ ಮೇಲೆ ಯಾರು ಬೇಕೀಗ? ಮೊದಲು ಬಿಟ್ಟು ಬಂದಿದ್ದೀವಲ್ಲ, ಅದೇ ಬೇಕು. ನಾಯಿ ಕಕ್ಕಿದ್ದನ್ನ ತಿರುಗಿ ನೆಕ್ಕುವುದಕ್ಕೆ ತಿರುಗಿಕೊಂಡಿತು. ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಮತ್ತೆ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ನೋಡ್ರಿ, ಭೂಲೋಕದಲ್ಲಿ ಪರಿಶುದ್ಧರಾಗಿರುವುದಕ್ಕಾಗಿ ದೇವರು ನಿಮ್ಮನ್ನು ಕರೆದ ಹೊರತು ಪಾಪದಲ್ಲಿ ಜೀವಿಸುವುದಕ್ಕಾಗಿ, ಪಾಪ ಮಾರ್ಗದಲ್ಲಿ ಜೀವಿಸುವುದಕ್ಕಾಗಿ, ಅಕ್ರಮದಲ್ಲಿ ಜೀವಿಸುವುದಕ್ಕಾಗಿ, ಅಶುದ್ಧದಿಂದ ಜೀವಿಸುವುದಕ್ಕಾಗಿ ದೇವರು ನಿಮ್ಮನ್ನ ಕರೆಯಲಿಲ್ಲ. ಹೊರಗಡೆ ಬಹಳ ಮಂದಿ ಅದಾರೆ, ನಿಮ್ಮನ್ನು ಮಾತ್ರ ದೇವರು ಕರೆದನ. ಯಾಕೆ ಕರೆದನ?
ಗಟ್ಟಿ ಬೀಜ ನೀವು ಪರಲೋಕಕ್ಕೆ ಹೋಗ್ರಿ ಅಂತ ದೇವರಿಗೆ ಮೈಮುಂಟಾಗಲಿ. ನೋಡ್ರಿ ಕೆಲವರು ಅನ್ಕಂತಾರೆ ಏನ್ ಗೊತ್ತಾ, ಯೋಸಪ್ಪ ನಂಬಿಟ್ಟು ನಾವು ಭಾಳ ಚಲೋ ಆಯ್ತು, ನನ್ನ ಮಗ ಉಳಿದ್ಬಿಟ್ಟ, ನನ್ನ ಮಗ ಉಳಿದ್ಬಿಟ್ರು, ನನಗೆ ಅಂತ ಸೃಷ್ಟಿತ್ತು ಕಡಿಮೆ ಆಗಿಬಿಡ್ತೀವಿ, ನಾನು ದೀಕ್ಷೆ ತಗೊಂಡ್ಬಿಟ್ಟಿನಿ, ನಾವು ದೇವ್ರ ಮಗಳಿಲ್ಲ, ನಾವು ಮುಟ್ಟಲ್ಲಮ್ಮ, ನಾವು ಬರಲ್ಲಮ್ಮ, ಭಾಳ ಎಷ್ಟು ದಿವಸ, ಸ್ವಲ್ಪ ದಿವಸ, ಆಮೇಲೆ ಏನೋ ರೋಗ ಬರುತ್ತೆ, ಪ್ರಾರ್ಥನೆ ಮಾಡ್ತಾ ಕಡಿಮೆ ಆಗಲ್ಲ. ಏಸಪ್ಪ ಅವಾಗ ಕಡಿಮೆ ಮಾಡ್ತೀವಿ, ಯಾಕೆ ಕಡಿಮೆ ಮಾಡೋದು, ಯಾಕೆ ಕಡಿಮೆ ಮಾಡೋದು? ನೋಡ್ತಾ ಇಲ್ಲ ನಿನ್ನ ಪರೀಕ್ಷೆ ಹೆಂಗೈತೀನಿ ಅಂತ, ದೃಢ ವಿಶ್ವಾಸ ಐತೆ ವಿಶ್ವಾಸ ಇಲ್ಲ ಅಂತ ನೋಡ್ತಾ ಇಲ್ಲ, ಗಟ್ಟಿ ಎಷ್ಟು ಒಳ್ಳದಿ ಅಂತ ನೋಡ್ತಾ ಇಲ್ಲ. ಹಲ್ಲೆಲೂಯ. ನವಣೆ ಕೊಡ್ತಾಳ ತಾಯಿ, ನವಣೆ ಪುಡಿ ಪುಡಿ ಆಗಿ ಹಾಳಾಗಿ ಹೋಗ್ಬೇಕಂತಲ್ಲ, ಏನಾಗ್ಬೇಕಂತದ ಅದರೊಳಗೆ ಇರತಕ್ಕಂಥ ಒಟ್ಟು ಹೋಗ್ಬೇಕು. ಮಲ್ಲಮ್ಮ ಏನ್ ಹೋಗ್ಬೇಕ್ರಿ ಕುಟ್ಟುವಾಗ? ಒಟ್ಟು ಹೋಗ್ಬೇಕು, ಅದರಲ್ಲಿರ್ತಕ್ಕಂಥ ಒಳ್ಳೆ ಕಾಳು ಹೊರಗೆ ಬರಬೇಕು. ಎರಡು ಗಡಿಗಳು. ಅದೇ ಪ್ರಕಾರವಾಗಿ ನಿನಗೆ ಕಷ್ಟ ದುಃಖ ನೋವು ವೇದನೆ ಒಂದು ವೇಳೆ ಬಂದರೆ, ದೇವರು ನಂಬಿದ ಮೇಲೆ ಬಂದರೆ, ನಿನ್ನ ಮೇಲೆ ಒಟ್ಟು ಹೋಗುವುದಕ್ಕಾಗಿ, ನಿನ್ನಲ್ಲಿರ್ತಕ್ಕಂಥ ಅವಿಶ್ವಾಸ ಹೋಗುವುದಕ್ಕಾಗಿ, ನಿನ್ನಲ್ಲಿರ್ತಕ್ಕಂಥ ಅಜ್ಞಾನ ಹೋಗುವುದಕ್ಕಾಗಿ, ನಿನ್ನಲ್ಲಿರ್ತಕ್ಕಂಥ ಏನು ಅಪವಿತ್ರವಾದ ನಡವಳಿಕೆ ನಿನಗೆ ಹತ್ತದಂತೆ ದೂರ ಆಗುವುದಕ್ಕಾಗಿ, ಹೊಲಸು ತೆಗೆಯುವುದಕ್ಕಾಗಿ ಹೊರತು ನಿನ್ನನ್ನ ನಾಶಪಡಿಸುವುದಕ್ಕಾಗಿ ಅಲ್ಲ. ಎಲ್ರು ಗಟ್ಟಿದ್ದೇವೆ. ತಂದೆ ಮಗನನ್ನ ಗದರಿಸ್ತಾನೆ, ಹೊಡಿತಾನೆ, ಯಾಕೆ? ಸಾಯಿಸೋದಕ್ಕೆ. ಸಾಯಿಸೋದಕ್ಕೆ ಏನ್ ಮಾಡೋದಕ್ಕೆ? ಏನ್ ಮಾಡೋದಕ್ಕೆ? ಬುದ್ಧಿ ಕಲಿಯುವುದಕ್ಕೆ, ಜ್ಞಾನವಂತನಾಗೋದಕ್ಕೆ. ಅದೇ ಶತ್ರುವು ಮಗನ ಹೊಡಿತಾನೆ, ಯಾಕೆ? ಸಾಯಿಸೋದಕ್ಕೆ. ಶತ್ರುವಿನ ಹೊಡಿತಕ್ಕೂ ತಂದೆಯ ಹೊಡಿತಕ್ಕೂ ಏನಿದೆ? ವ್ಯತ್ಯಾಸ ಇದೆ. ಹಲ್ಲೆಲೂಯ. ಅವ ಶತ್ರು ಏನ್ ಮಾಡ್ತಾನ? ಹಣ್ಣು ಕೊಟ್ಟು ತಗೊಂಡು ಹೋಗ್ತಾನ, ಹೊಡಿಬೇಕಂತ, ನಾಶ ಮಾಡಬೇಕಂತ. ನಿನಗೆ ಯಾವಾಗ ಇಷ್ಟ ಐತೋ ಅದನ್ನೇ ತೋರಿಸ್ತಾನೆ. ಏನೋ ಮಾರ ನಿಮ್ಮಪ್ಪ ಭಾರಿ ಹೊಡಿಯಕೈತ್ಬಿಟ್ಟನಪ್ಪ, ಭಾರಿ ಹೊಡಿ, ನಿಮ್ಮಪ್ಪ ಕನಿಕರನೇ ಇಲ್ಲ ನೋಡು. ಹೌದಪ್ಪ, ಏನ್ ಮಾಡ್ಬೇಕು? ಸಾಯವಲ್ಲ ಜಲ್ದಿ, ಬಾಯಿಗೆ ಬರೋದು ಮೊದಲು ಸಾಯದ ಬರುತ್ತೆ. ಯಾರಾದ್ರೂ ನಿಮ್ಗೆ ಏನೋ ನಾವಿಟ್ಟ ಊರು ಮಂದಿಗೆ ಬರುತ್ತೆ, ನಾನು ಎಲ್ಲಿ ಬರೋದು ಕೊಡಿ, ಗಂಡ ಹೇಳಿದ್ ಬರುತ್ತೆ, ಊರು ಮಂದಿಗೆ ಬರುತ್ತೆ, ಇದಕ್ಕೆ ಬರೋದು. ಅಯ್ಯರ್ ಬೇಸ್, ಅವಾಗ ಅಯ್ಯರ್ ಬೇಸ್, ಈಗೆಲ್ಲ ಬಹಳ ತ್ರಾಸು. ಯಾಕೆ? ಇದ್ದಂತೆ ಹೇಳ್ತಾರ ಅವರು, ಇದ್ದಂತೆ ಹೇಳ್ತಾರ. ಅದಕ್ಕೆ ಒಂದು ನಾನು ನೋಡಿ ಇದ್ದಂತೆ ಹೇಳಿದ್ರೆ ಎದ್ದು ಬಂದು ಸಿದ್ದಪ್ಪಗೆ ಎದಿಗೆ ಗೊತ್ತಾಗ್ತದೆ. ಅಂದ್ರೆ ಮಾತೇ ಗೊತ್ತಂಗೈತೆ ಅಂತ. ಹರಿಲಯ್ಯ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ? ಏನು ಮೊದಲು ಬೇಸಿದ್ರು, ಈಗ ಬೇಸಿಲ್ಲ. ಏನಾಯ್ತು? ಮೂಗೇನಾದ್ರು ಸ್ಟಾರ್ಟ್ ಆಗೈತೆ, ಉಸಿರಾಡಿಸ್ತ, ಕಿವಿಲಿದ್ದು ಉಸಿರಾಡಿಸ್ತಾರ. ಹರಿಲಯ್ಯ. ನೀವು ನೋಡೋದು ಅಯ್ಯರ್ನಲ್ಲ, ಯಾರು ನೋಡ್ಬೇಕು? ಅಯ್ಯರ ಜೊತೆಗಿರುವ ನಿನ್ನನ್ನ ಉಂಟು ಮಾಡಿದ ದೇವರನ್ನ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯ. ಆಮೆನ್. ಯಾವಾಗ ಏನಾದ್ರೂ ಒಂದು ವೇಳೆ ಗದರಿಸಿ ನಿನಗೆ ಹೇಳೋರು ಅಂತಂದ್ರೆ ಒಣಕಿ ತಗೊಂಡು ಹೊಡೆದಂಗಾಗುತ್ತೆ, ಆದ್ರೆ ಕಾಳಲ್ಲಿ ಇರ್ತಕ್ಕಂಥ ಒಟ್ಟು ಎಗಿದಂಗ ಆಗ್ತ. ಅಕಸ್ಮಾತ್ ಅದು ಹಂಗೇ ಹಿಡ್ಕಂತಪ್ಪ ಅಂದ್ರೆ ಜಾಸ್ತಿ ಮಾಡ್ತಾನ. ಮತ್ತೆ ಅವಾಗ ಇದೇನಿಲ್ಲ ಸರಿ ಇಲ್ಲದ ತಿಳ್ಕೊಂಡ ತಿಪ್ಪಿಗೆ ಹಾಕ್ಬಿಡ್ತೀವಿ, ತಿಪ್ಪನ್ನು ನಾಲ್ಕಕ್ಕೆ ಹೋಗ್ತೀವಿ. ಆ ಮಾತೆ ಸ್ವೀಕಾರ ಮಾಡಪ್ಪ, ನನ್ನ ತಪ್ಪಾಗೈತೆ, ನನ್ನ ಮಕ್ಕಳಿಗೆ ಕೂಡ ನಾನು ತಪ್ಪಾಗಿ ಹೇಳಿಬಿಟ್ಟಿನಿ, ಇನ್ನೊಮ್ಮೆ ನಾನು ಹಂಗೆ ಹೇಳಲ್ಲ ಅಂತ ತಿಳ್ಕೊಂಡು ನೀನು ಕಲಿಕರದಿಂದ ಪಶ್ಚಾತ್ತಾಪದಿಂದ ದೇವರನ್ನ ಕೇಳಿದ್ರೆ, ದೇವರೇ ನಿಜವಾಗಲೂ ಅಯ್ಯರ ಮೂಲಕವಾಗಿ ನಾನು ಮಾಡೋ ತಪ್ಪು ನನಗೆ ತಿಳಿಸಿದ್ದಿ ಅಂತ ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಅವಾಗ ನೀನೇನಾಗ್ತಿ? ಶುದ್ಧ ಆಗ್ತಿ. ಇಲ್ಲಾಂದ್ರೆ ಏನಾಗ್ತಿ? ನೀನು ಹಾಳಾಗಿ ಹೋಗ್ತಿ. ಹಾಳಾಗಬಾರ್ದು ಅಂತ ತಿಳ್ಕೊಂಡೆ ಆ ಭಗವಂತ ನಿನ್ನನ್ನೇನು ಮಾಡಿದ್ದಾನೆ? ನಿನ್ನ ಸಂಗಡ ನೇರವಾಗಿ ಅಯ್ಯರ ಬಾಯಿಯ ಮೂಲಕವಾಗಿ ಮಾತಾಡಿದ್ದಾನೆ. ಹಲ್ಲೆಲೂಯ. ನಿನ್ನ ಪ್ರಾರ್ಥನೆ ಏನಾಗ್ಬೇಕೀಗ? ದೇವಲೋಕಕ್ಕೆ ಹೋಗ್ಬೇಕು. ಹಲ್ಲೆಲೂಯ. ನೋಡ್ರಿ, ಅಕಸ್ಮಾತ್ ಬಂದವರು ದೀಕ್ಷೆ ಹೊಂದಿದವರೆಲ್ಲ ಮೋಕ್ಷ ಸಿಗುತ್ತಂತಲ್ಲ, ಆ ಸರಿ. ಹಾಗಾದ್ರೆ ಪ್ರಪಂಚದಲ್ಲಿ ಇರ್ತವ್ರ ಗತಿ ಏನು? ಅವರೆಲ್ಲರೂ ಕೂಡ ಯೇಸಪ್ಪರ ನಂಬಿ ಪಾಪದಿಂದ ತೊಳೆಯಲ್ಪಟ್ಟರು ಮಾತ್ರ ದೇವಲೋಕಕ್ಕೆ ಹೋಗ್ತಾರೆ. ಇಲ್ಲಾಂದ್ರೆ 120, 140, 160 ವರ್ಷ ಬದುಕಿದ್ರು
ತನ್ನನ್ನ ಉಂಟು ಮಾಡಿದ ದೇವರನ್ನ ತಿಳಿಯದೆ ಅರಿಯದೆ ಇದ್ದರೆ ಅರಿವಿಲ್ಲದೆ ಇರುವ ಅಜ್ಞಾನದ ಲೋಕವಾಗಿರುವಂತ ಎಲ್ಲರನ್ನ ನಂಬುವ ಪಾತಾಳಕ್ಕೆ ಸೇರಿಸಲ್ಪಡ್ತಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಪ್ರೀತಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವಗಳನ್ನು ಅನುಭವಿಸಿದವರು ಭ್ರಷ್ಟರಾದರೆ. ಸ್ವಲ್ಪ ಬೇಕಿಲ್ಲ, ನಮ್ಮ ದೇವರಲ್ಲ, ಅವರ ದೇವರು. ಅಲ್ಲಿ ಹೆಸರು ಹಾಕೊಂಡ್ರ ನಿಮ್ಮ ದೇವರು ಅಂತ ಪ್ರಾಣಿ ಮೇಲೆ ಬರ್ಕೊಂಡ್ರೆ ನೀವು ಮಾಡಿಕೊಂಡ ದೇವರು 108, ನಿಮ್ಮನ್ನು ಮಾಡಿದ ದೇವರು ಒಬ್ಬರೇ. ನಿಮ್ಮನ್ನು ರಕ್ಷಣೆ ಮಾಡೋ ದೇವರು ಒಬ್ಬರೇ, ಅವರೇ ಸೃಷ್ಟಿಕರ್ತನಾದ ದೇವರು, ರಕ್ಷಕನಾದ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳ ಬೇಕಲ್ಲ. ನೀನು ನಂಬಿದ್ರೆ ನಿನ್ನಿಷ್ಟ, ನಂಬದ ಇದ್ರೆ ನಿನ್ನ ಕಷ್ಟ. ಯಾಕಂದ್ರೆ ದೇವರು ಮಾತಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಅರ್ಥ ಏನ್ರೆ? ರಕ್ಷಕ ಯಾವ ಕುಲದ ದೇವರಲ್ಲ, ಯಾವ ಮತದ ದೇವರಲ್ಲ, ಯಾವ ದೇಶದ ದೇವರಲ್ಲ, ಯಾವ ಭಾಷೆ ದೇವರಲ್ಲ, ಮಾನವರನ್ನು ರಕ್ಷಣೆ ಮಾಡುವುದಕ್ಕಾಗಿ ದೇವಲೋಕದಿಂದ ಇಳಿದು ಬಂದವರು ಮತ್ತು ಮಾನವರ ಪಾಪ ಪರಿಹಾರ ಮಾಡುವುದಕ್ಕಾಗಿ ತನ್ನ ಪರಿಶುದ್ಧವಾದ ರಕ್ತವನ್ನೇ ಕೊಟ್ಟವರು. ಮರಣವನ್ನು ಗೆದ್ದು ಮತ್ತೆ ಪುನಃ 41 ದಿವಸದ ಈ ಲೋಕದಲ್ಲಿ ಜೀವಿಸಿ ಪರಲೋಕಕ್ಕೆ ಏರಿ ಹೋದವರು. ಅಷ್ಟೇ ಅಲ್ಲ, ಯಾರು ಪ್ರಾರ್ಥನೆಗಳನ್ನ ಮಾಡ್ತಾರೋ, ಎಲ್ಲಿ 2-3 ಕೂಡಿ ಆತನ ಧ್ಯಾನ ಮಾಡ್ತಾರೋ ಅವರ ಮಧ್ಯದಲ್ಲಿ ಇಳಿದು ಬಂದು ಅವರ ಪ್ರಾರ್ಥನೆ ಕೇಳಿ ಕಷ್ಟಗಳಿಂದ ಪರಿಹಾರ ಮಾಡುವವರ ಬ್ರೆದಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ಅದಕ್ಕೆ ಹೋದ ವಾರ ತಿಳಿಸಲ್ಪಡಿತು, ಆಕಾಶವೇ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ಅಂದ್ರೆ ದೇವರು ಎಲ್ಲಿದ್ದಾರ? ದೇವಲೋಕದ ಗೋದಾರ, ಭೂಲೋಕದ ಗೋದಾರ, ಎರಡು ಕಡೆ. ಆದ್ರೆ ದೇವರ ಮಕ್ಕಳು ಎಲ್ಲಿದ್ದಾರ? ಭೂಲೋಕದಲ್ಲಿ ಆತನ ಪಾದ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ ತೊಡೆ ಮೇಲೆ ಯಾವ ಕೂಡಿಸ್ಕೊಳ್ತಾನೆ ನಮ್ಮನ್ನ? ಪರಲೋಕದಲ್ಲಿ. ಭೂಲೋಕ ಪರಲೋಕ ಮಧ್ಯೆ ಏನಿದ್ರೆ ಸಿಂಹಾಸನ. ಭೂಲೋಕದಾಗ ಪಾದಪೀಠ, ಇದು ಪರಲೋಕದಾಗ ಸಿಂಹಾಸನ ಇದೆ. ಆತ ಕಾಲಿಟ್ಟ, ನಾ ಎಲ್ಲಿಗಿದೆ ಅವ್ರ ಕಾಲೀಗ? ಭೂಲೋಕದ ಮೇಲಿದೆ. ನಾವೆಲ್ಲಿದ್ದೀವಿ? ಆತ ಪಾದ ಸನ್ನಿಧಾನದಲ್ಲಿದ್ದೀವಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಂತ್ರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರನ್ನು ಪುನಃ ಸಿಲುಬೆಗೆ ಹಾಕಿದವರು, ದೇವರಿಗೆ ಹಿಂಸೆ ಕೊಟ್ಟವರಂತವ್ರು. ಅದಕ್ಕೆ ದಯಮಾಡಿ ನಿಮ್ಗೆ ಇವತ್ತಿನ ಪ್ರಿಯವಾದರೆ, ಒಂದು ವೇಳೆ ನಿಮ್ಮಲ್ಲಿ ದೇವರಿಗೆ ಹಿಂಸೆ ಪಡಿಸುವ ದುಷ್ಟ ಕಾರ್ಯಗಳನ್ನು ನೀವು ಮಾಡಿದರೆ ಇವತ್ತೇ ನೀವೇನು ಮಾಡ್ರಿ? ಪಶ್ಚಾತ್ತಾಪದ ದೇವರೇ ನನ್ನ ಕ್ಷಮಿಸು ಎಂಬುದಾಗಿ ಹೇಳ್ರಿ. ಕೆಲವರು ಬರ್ತಾರೆ, ನಷ್ಟ ಆದಾಗ ದೇವರೇ, ಕಷ್ಟ ಬಂದಾಗ ದೇವರೇ, ಆಮೇಲೆ ಇಷ್ಟ ಬಂದಾಗ ದೇವರೇ. ಆ ದೇವರು ಪರಿಹಾರ ಮಾಡಲ್ಲ. ನಿನ್ನ ದೇಹಕ್ಕೆ, ಆತ್ಮಕ್ಕೆ ಪ್ರತಿನಿತ್ಯ ನಿನಗೆ ಯಾರು ಬೇಕು? ದೇವರು ಬೇಕು. ಪ್ರೈಸ್ ದಿ ಲಾರ್ಡ್. ಮುಂಜಾನೆ ದೇವರ ಧ್ಯಾನ ಮಾಡಬೇಕು, ಸಾಯಂಕಾಲ ದೇವರ ಧ್ಯಾನ ಮಾಡಬೇಕು. ಹಲ್ಲೆಲೂಯಾ. ಮಧ್ಯಾಹ್ನ ದೇವ್ರ ಧ್ಯಾನ ಮಾಡಬೇಕು. ಖಾಲಿ ಇದ್ದಾಗ ಕೆಲಸಕ್ಕೆ ಬರಲಾರದ ಮಾತುಗಳು ಆಡಬಾರ್ದು. ವಾಕ್ಯವನ್ನು ಓದಬೇಕು, ವಾಕ್ಯದ ಮಾತುಗಳನ್ನು ಕೇಳಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಈಗ ದೇವರು ಎಲ್ಲರಿಗೂ ಸುಲಭ ಕೊಟ್ಬಿಟ್ಟಾನೆ. ಏನ್ ಗೊತ್ತಾ? ವಾಕ್ಯ ಕೇಳಬೇಕಾದ್ರೆ ಆ ವಾಕ್ಯಗಳು ಇದರಲ್ಲಿದ್ದಾವ್ರಿ, ಮೊಬೈಲಲ್ಲಿ ಬರುತ್ತೆ ಪ್ರಿಯರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯ ಕೇಳ್ತಾ ಇದ್ರೆ ದೆವ್ವಗಳು ಇರಲ್ಲ, ದೆವ್ವದ ಆತ್ಮಗಳು ಇರಲ್ಲ, ದೆವ್ವಗಳು ಮಾಡುವ ಕಾರ್ಯಗಳು ಹೊರಟು ಹೋಗ್ತಾವ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೆನ್, ಹಲ್ಲೆಲೂಯಾ. ಸರಿ, ಯಾರ ಪ್ರಾರ್ಥನೆ ದೇವಲೋಕಕ್ಕೆ ಹೋಗುತ್ತೆ? ದೇವರ ಮಕ್ಕಳ ಪ್ರಾರ್ಥನೆ. ದೇವರ ಮಗ ಆಗಿ ಏನೇನ? ದೇವರ ಮಗ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಭೂಲೋಕದಲ್ಲಿ ನೀತಿವಂತನ ದೇವರು ಒಬ್ಬರೇ. ಅವರೇ ಯಾರು? ಯೇಸು ಕ್ರಿಸ್ತ ಪ್ರಭುಗಳು. ಹಲ್ಲೆಲೂಯಾ.
9ನೇದು ಮುಗಿಸು 30 ನಿಮಿಷ. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಭಕ್ತಿಹೀನರ ಪ್ರಾರ್ಥನೆ ದೇವರೇನು ಮಾಡಲ್ಲ, ಕೇಳಲ್ಲ. ಏನನ್ನ ಕಷ್ಟ ಬಂದ್ಬಿಟ್ರೆ ಮುಗಿದ ಕತೆ. ಯಾಕೆ ನೀನು ಮಾಡಿಕೊಂಡು ದೇವರಿಗೆ ಶಟ್ಕೊಂಡು ಹೋಗ್ತೀನಿ, ನೀನು ಶಟ್ಕೊಂಡು ಹೋಗ್ತಿ. ದೇವ್ರು ಅದು ಮಾಡಿದ್ರೆ ಇದು ಮಾಡಿದ್ರೆ ನಮಗೇನು ಕೊಟ್ಟೆ, ಹೌದಲ್ಲ? ಯಾಕೆ ನೀನು ಮಾಡಿಕೊಂಡಿದ್ದಿ, ಅದಕ್ಕಾಗಿ ನೀನು ಶಟ್ಕಂಡಿ. ಯಾವ್ದು ನಿನ್ನ ಮಾಡಿದಂತ ಶಟ್ಕೊಂಡ್ರೆ ಶೆಟ್ಟೆ ಗಡ್ಡಿಗೆ ಆದಂಗೆ ಆಗಿಬಿಡ್ತೀವಿ. ಇಲ್ಲೇ ಆಗಬಹುದು. ಅಥವಾ ಶೆಟ್ಟೆ ಗಡ್ಡಿ ತಗೊಂಡು ಏನು ಮಾಡ್ತಾರೆ, ಒಲೆಗಿಟ್ಟು ಸುಡ್ತಾರಲ್ಲ, ಹಸಿ ಕಟ್ಟಿಗೆ ಸುಡ್ತಾರ, ಶೆಟ್ಟೆ ಕಟ್ಟಿಗೆ ಸುಡ್ತಾರ, ಅಂದ್ರೆ ಒಣಗಿದ ಕಟ್ಟಿಗೆ ಸುಡ್ತಾರ. ಒಣಗಿದ ಅಲ್ಲಿಲ್ಲಯ್ಯ, ಅರ್ಥ ಮಾಡಿಕೆ. ಯಾರು ಪ್ರಾರ್ಥನೆ ಕೇಳ್ತಾರೆ? ದೇವರು. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಈಗ ಚಾರ್ಜ್ ಆಗ್ಬೇಕು, ನೀವು ನಿಮ್ಮ ಮನಸ್ಸಿನೊಳಗೆ ತುಂಬಿಕೊಳ್ಬೇಕು. ಏನ್ ಮಾಡ್ಬೇಕ್ರಿ? ನಮ್ಮ ಯಜಮಾನ ಸೇರಲ್ಲ. ನಿಮ್ಮ ಯಜಮಾನಿಗೆ ಮಾಡ್ತೀವಿ ಪ್ರಾರ್ಥನೆ. ನಿನ್ನ ವರ್ತನೆ ನೋಡಿ, ನಿನ್ನ ಹಾವ ನೋಡಿ, ನಿನ್ನ ಭಾವ ನೋಡಿ, ನಿನ್ನ ಮಾತುಗಳು, ಸೌಮ್ಯವಾದ ಮಾತುಗಳು ನೋಡಿ, ನಿನ್ನ ನಡವಳಿಕೆ ನೋಡಿ, ನಿನ್ನ ಯಜಮಾನನು ಕೂಡ ಏನ್ ಮಾಡ್ತಾನೆ? ದೇವರು ಕಿವಿ ಹಿಂಡಿ ಕೆಳಗೆ ಕುಂದಿಸ್ತಾನೆ, ಮೊಣಕಾಲವರೆಗೆ ಮಾಡ್ತಾನೆ, ಎಲ್ಲ ಗಡ್ಡಿ ದೋಷ. ಯಾಕಂದ್ರೆ ಆತನ್ನ ಕೂಡ ಯಾರುಂಟು ಮಾಡಿದ್ದಾರೆ ಪ್ರಿಯರೇ? ದೇವರುಂಟು ಮಾಡಿದಾನ. ಪ್ರಯತ್ನ ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಜೈ. ಹಲ್ಲೆಲೂಯ, ಆಮೆನ್. ಪ್ರಿಯವಾದವರೇ, ಎರಡನೇದಾಗಿ ಮಹಾ ಸಂಕಟ ಬರುತ್ತಂತ ಮುಂದೆ. ಕೆಲವರು ಅನ್ಕೊಂತಾರೆ, ನಾವು ಅನೇಕ ಚರ್ಚ್ಗಳಿಗೆ ಹೋಗಿವಪ್ಪ, ಮುದ್ರೆ ಇಲ್ಲ ಏನಲ್ಲ, ಈ ಮಂದಿರಕ್ಕೆ ಬಂದ್ರೆ ಮುದ್ರೆ ಹಾಕ್ಯಾರ. ಅವರು ಮುದ್ರೆ ಹಾಕ್ಯಾರ. ಯಾಕೆ ಗೊತ್ತಾ? ಇದು ಪರಲೋಕದಿಂದ ದೇವರು ಸ್ಥಾಪನೆ ಮಾಡಿದ ಮಠ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ಮುದ್ರೆ ಇದೆ ಪ್ರಿಯರೇ. ಹಲ್ಲೆಲೂಯ. ನೋಡ್ರಿ, ದೇವರಿಗೆ ಮಹಿಮುಂಟಾಗಲಿ. 9ನೇ ಅಧ್ಯಾಯ 4ನೇ ವಚನ, ಪ್ರಕಟಣೆ ಗ್ರಂಥ. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಮನುಷ್ಯರಿಗೆ ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಯಾವ ಕೆಡ್ಸಕ್ ಬಂದು? ಕೊರೋನಾ ಇದು ಅದಕ್ಕೆ ಬಂದತ್ರಿ ಮನುಷ್ಯರಿಗೆ. ಇದು ಮನುಷ್ಯರಿಗೆ, ಪ್ರಾಣಿಗಳಿಗೆ ಬರ್ತಾ ಇದೆ ಪ್ರಿಯರೇ. ಆದ್ರೆ ಗಿಡ ಮರಗಳಿಗೆ ಬಂದಿಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದ್ರೆ ಇನ್ನ ಬಹು ಭಯಂಕರವಾಗಿರ್ತಕ್ಕಂಥದ್ದು ಬರ್ತಂದ್ರೆ ಮನುಷ್ಯರಿಗಾಗೆ ಬರುತ್ತಂತ. ಆದ್ರೆ ಎಲ್ಲ ಮನುಷ್ಯರಿಗಲ್ಲ, ದೇವದವರಿಗಲ್ಲ. ಹೋದ್ರೆ ಮುಂದೆ ಹೋದ್ರೆ ಗೊತ್ತಾಗುತ್ತೆ. ಇವರನ್ನು ಕೊಲ್ಲದೆ 5 ತಿಂಗಳುಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅದಕ್ಕೆ ಮುಂಚೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನ ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಅರ್ಥ ಆಯ್ತ್ರಿ? ಇನ್ನ ಇದೇವ ಒಂದು ಸಲ ಕಡಿದ್ರ ಚೋಳನೆ ಬ್ಯಾನ ಎಷ್ಟು ತಿಂಗಳು ತನ? 5 ತಿಂಗಳು ತನ. 24 ತಾಸು ಚೋಳಿನ ಬಾಣ ಇರ್ತತೆ. ಅದಕ್ಕೆ ಏನೇನೋ ಕೆಲವೊಬ್ಬರಿಗೆ ಮೈಯೆಲ್ಲ ನೀರು ಸುರಿದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ 2 ದಿವಸ 3 ದಿವಸ ಭಯಂಕರ ಸ್ಥಿತಿ. ಮುಂಜಾನೆ ಸಂಜೆ ತನ. ಮತ್ತೆ 5 ತಿಂಗಳಿಗೆ ಹಂಗ ತಡ್ಕೋಬೇಕ್ರಿ. ಅದಕ್ಕಾಗಿ ಏಸಪಿ ಮೃತ್ಯುಂಜಯ ಮಠವನ್ನು ಸ್ಥಾಪನೆ ಮಾಡಿದ್ದಾನೆ. ಆತನ ಮಕ್ಕಳಾದವರಿಗೆ ಹಣೆ ಮೇಲೆ ಏನಿರುತ್ತೆ? ಮುದ್ರೆ ಇರುತ್ತೆ ಪ್ರಿಯರೇ. ಅಲ್ಲಿ ಗಟ್ಟಿ ತಕ್ಷಣ ಹಣೆ ಮೇಲೆ ಶಿಲ್ಪೆ ಮುದ್ರೆ ಯಾಕೆ ಹಾಕೋಬೇಕು? ನೀತಿವಂತನಾದ ದೇವರು ನಮಗೋಸ್ಕರವಾಗಿ ಎಲ್ಲ ಸಂಕಟವನ್ನು ಹೊತ್ತುಕೊಂಡಿದ್ದಾನೆ. ಆತನ ಮುದ್ರೆ ನಿನಗಿದ್ದರೆ ಆ ಸಂಕಟ ನಿನ್ನ ಸಮೀಪಕ್ಕೆ ಬರಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮೊದಲನೇದು ಪ್ರಾರ್ಥನೆ ಪ್ರಿಯರೇ, ಎರಡನೇದು ಮುದ್ರೆ ಪ್ರಿಯರೇ.
ಆಮೇಲೆ ಲೋಕವನ್ನು ಜಯಿಸೋದು ಯಾರು ಪ್ರಿಯರೇ? 1 ಯೋಹಾನ 5ನೇ ಅಧ್ಯಾಯ 4-3. 1 ಯೋಹಾನ 5:1 ಓದ್ರಿ. 5ನೇ ಅಧ್ಯಾಯ 4-3, 5ನೇ ಅಧ್ಯಾಯ 1 ಮೊದಲು 5ನೇ ಅಧ್ಯಾಯ 4 ಓದ್ರಿ. 4-5. ಯಾಕಂದರೆ ಯಾಕಂದರೆ 5:4 ಯಾಕಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸಲು. ಅಂದ್ರೆ ದೇವರಿಂದ ಹುಟ್ಟಿದ್ದು ಯಾವುದು? ಅಲ್ಲಿಲೂಯ್ಯ, ದೇವ್ರ ಮಹಿಮೆ ಉಂಟಾಗಿ. ಲೋಕವನ್ನ ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. ಲೋಕವನ್ನ ಜಯಿಸೋದು ಯಾರ ನಂಬಿಕೆ? ನಮ್ಮ ನಂಬಿಕೆ. ಯೇಸು ದೇವರ ಮಗನೆಂದು ನಂಬಿದವರೇ. ಯೇಸು ಕ್ರಿಸ್ತನು ದೇವರ ಮಗನೆಂದು ನಂಬಿದ್ದಾರೆ. ಅಲ್ಲದೆ ಲೋಕವನ್ನ ಜಯಿಸುವವರು ಇನ್ಯಾರಿದ್ದಾರೆ? ಲೋಕವನ್ನ ಜಯಿಸುವವರು ಇನ್ನು ಯಾರು ಇಲ್ಲ. ಲೋಕಂದ್ರೆ ಏನ್ರಿ? ಲೋಕಂದ್ರೆ ಏನು? ಲೋಕವನ್ನು ಜಯಿಸೋದಂದ್ರೆ ಏನು? ಲೋಕದಲ್ಲಿ ಏನಿದೆ? ಕಷ್ಟ ಇದೆ. ಲೋಕದಲ್ಲಿ ಏನಿದೆ? ರೋಗ ಇದೆ. ಲೋಕದಲ್ಲಿ ಏನಿದೆ? ವ್ಯಭಿಚಾರ ಇದೆ. ಲೋಕದಲ್ಲಿ ಏನಿದೆ? ಕಕ್ಷೆ ಇದೆ. ಲೋಕದಲ್ಲಿ ಏನಿದೆ? ಕೋಪ ಇದೆ. ಲೋಕದಲ್ಲಿ ಏನಿದೆ? ಅಜ್ಞಾನ ತುಂಬಿದೆ. ಲೋಕದಲ್ಲಿ ಏನಿದೆ? ಸುಟ್ಟಿನ ಪೂಜೆ ಮಾಡುವಂತ ಪದ್ಧತಿ ಇದೆ. ಲೋಕದಲ್ಲಿ ಏನಿದೆ? ಅಸಮಾಧಾನ ಇದೆ. ಸಂಪೂರ್ಣ ಸಮಾಧಾನ ದೇವರಲ್ಲಿದೆ. ಆ ಸಂಪೂರ್ಣ ಸಮಾಧಾನ ಯೇಸು ಎಂಬ ನಾಮದಲ್ಲಿದೆ. ಸಂಪೂರ್ಣ ಸಮಾಧಾನ ಯೇಸುವನ್ನು ನಂಬಿ ರಕ್ಷಣೆ ಹೊಂದಿದ ಮಕ್ಕಳಲ್ಲಿ ಅಡಗಿದೆ. ಅವರಿಗೋಸ್ಕರವಾಗಿ ಲೋಕವನ್ನು ದೇವರು ಇಟ್ಟಿದ್ದಾನೆ ವಿನಃ ಬೇರೆ ಯಾವ ಪೂಜೆ ಪುರಸ್ಕಾರ ಯಜ್ಞಗಳಿಗೋಸ್ಕರವಾಗಿ ದೇವರು ಉಳಿಸಿಲ್ಲ ಪ್ರಿಯರೇ. ಅವರು ಇರುವವರೆಗೂ ಈ ಭೂಮಿ ಇರುತ್ತೆ. ಅವರು ಮೇಲಕ್ಕೆ ಎತ್ತಲ್ಪಡ್ತಾರೆ. ಮತ್ತೆ ಆಕಾಶದೊಳಗೆ ಏಸಪ್ಪ ಮತ್ತೆ ಬರ್ತಾರೆ. ಅವಾಗ ಭೂಮಿಯಲ್ಲಿ ಆತ ನಂಬಿದ ಮಕ್ಕಳು ಮೇಲಕ್ಕೆ ಎತ್ತಲ್ಪಡ್ತಾರೆ. ಎತ್ತಲ್ಪಟ್ಟಾಗ ಪ್ರಿಯವಾದವರೇ, 7 ವರ್ಷಗಳು 3.5 ವರ್ಷಗಳು ಸಂಕಟ ಕಾಲ. 2ನೇದಾಗಿ ಮಹಾ ಸಂಕಟ ಕಾಲ ಬರುತ್ತೆ ಪ್ರಿಯರೇ. ಯಾರಿಗೆ ಸಂಕಟ? ಯೇಸುವನ್ನು ನಂಬಲಾರದೆ ಇದ್ದವರಿಗೆ. ಎಲ್ಲ ಗಟ್ಟಿ ಜಪಿಸಿ ದೇವರಿಗೆ ಮಹಿಮೆ. ಆಮೆನ್. ಅವಾಗ ಯಾರು ಈ ಲೋಕದಲ್ಲಿ ಬಿಡಿಸೋರಿಲ್ಲ. ಯಾಕಂದ್ರೆ ಇಲ್ಲಿ ದೇವರುಗಳು, ಅಲ್ಲೆಲ್ಲ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಹಲ್ಲೆಲೂಯ. ಇದು ಬಿಡ್ಕೊಂಡ್ರೆ ನೀನು ಯಾರು ಕೇಳಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ ಜೈ. ಆಮೇನ್. ಪ್ರಿಯವಾದವರೇ, ದೇವರು ಮಾತಾಡ್ತಾ ಇದ್ದಾರೆ. ಎಚ್ಚೆತ್ತುಕೊಳ್ರಿ. ಲೋಕವನ್ನು ಜಯಿಸುವರು. 1ನೇ ವಚನ ಹೋದ್ರಿ. ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನೂ ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾರು ಹುಟ್ಟಿದವ್ರಿ? ಯೇಸು ಕ್ರಿಸ್ತನು ದೇವರೆಂದು ಯಾರು ನಂಬ್ತಾರೋ ಅವರು ಮಾತ್ರ ದೇವರನ್ನು ಹುಟ್ಟಿದವರು. ಉಳಿಕೆಯ ವಿಷಯ ನಾನು ಹೇಳಲ್ಲ. ದೇವರಿಂದ ಹುಟ್ಟಿದವರು ಹುಟ್ಟಲಾರ್ದವ್ರು ನಾನು ಹೇಳ. ಪ್ರಾಪಂಚಿಕ ರೀತಿಯೆಲ್ಲ ಹುಟ್ಟಿದವರು ಪ್ರಾಪಂಚಿಕ ರೀತಿಯೆಲ್ಲ ನಾಶ ಹೋಗ್ತಾರೆ. ಅದಕ್ಕಾಗಿ ಸೀಡ್ಸ್ ಬೀಜ ಬಗ್ಗಿಸ್ತಾರೆ. ಎಲ್ಲರೂ ಬೀಜ ಬಿತ್ತಕ್ಕೆ. ಯಾಕೆ? ಅದು ಚೆನ್ನಾಗಿರುತ್ತೆ. ಹಲ್ಲೆಲೂಯ. ಸೀಡ್ಸ್ ಮಾಡಿರ್ತಾರೆ. ಹಲ್ಲೆಲೂಯ ಅಂದ್ರೆ ಪ್ರತ್ಯೇಕತೆ ಇರುತ್ತೆ. ಅದು ಉತ್ತಮ ಬೆಳೆ ಬರುತ್ತೆ. ಅದಕ್ಕೋಸ್ಕರವಾಗಿ ಪರಲೋಕಕ್ಕೆ ಸೀಡ್ಸ್ ಬೀಜ ಆಗಿ ಹೋಗುವುದಕ್ಕಾಗಿ ಈ ಮೃತ್ಯುಂಜಯ ಮಠ ದೇವರು ನಿಮಗೋಸ್ಕರ ಸ್ಥಾಪನೆ ಮಾಡಿದ್ದಾನೆ. ಬರೆಸಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಯಾರೇ? ಯೇಸು ಮಕ್ಕಳು. ಯಾರು ದೇವರ ಮಕ್ಕಳು? ಯೇಸು ಕ್ರಿಸ್ತನೇ ನಿಜವಾದ ದೇವರಂತ ನಂಬಿದವರು. ಹಲ್ಲೆಲೂಯ. ಯಾವ ಮತದಾಗ ಕುಲದಾಗ ಎಲ್ಲ ಇಲ್ಲೇ ಅಲ್ಲಿ ದೇವಲೋಕದಾಗಿಲ್ಲ. ಗಂಗಾ ನದಿ, ಯಮುನಾ ನದಿ, ಶರಾವತಿ ನದಿ, ಭೀಮಾ ನದಿ, ಕೃಷ್ಣಾ ನದಿ ಇಲ್ಲದ ಸಮುದ್ರದಾಗ ನಾನು ಗಂಗಾ ನದಿ ಬಂದಿನ ನಾನು ಬ್ಯಾರೆ ಇರ್ತೀನಿ ಅಂತ ತಿಳ್ಕೊಂಡು ನೀರು ಅನ್ನಕ್ಕಾಗತ್ತಾ? ನಾನು ಕೃಷ್ಣಾ ನದಿ ನಾನು ಬ್ಯಾರೆ ಇರ್ತೀನಿ ಅಂತ ಅನ್ನಕ್ಕಾಗತ್ತಾ?
ಮಕ್ಕಳೇ ನೀವು ಎಲ್ಲಿಂದನ ಬರ್ಲಪ್ಪ ನನ್ನ ಹತ್ರ ಬಂದ ಮೇಲೆ ನನ್ನ ತಕ್ಕ ಏನೈತೆ ಉಪ್ಪು ಐತೆ ಉಪ್ಪು ಸಂಪೂರ್ಣವಾಗಿ ನಿಮ್ಮೊಳಗೆ ತುಂಬಿಸಿಡತ್ನೆ ನಮ್ದೇನ ಉಪ್ಪಿನ ಅಂಶ ಬೇಸಲ್ಲ ಕೃಷ್ಣ ನೀತಿ ನೀರು ಸಿಹಿಯ ತುಂಗಾ ಪಾನೀಯ ಗಂಗಾ ಸ್ನಾನಾಂತರ ಪ್ರಿಯರೇ ಅವ ಅರ್ಥ ಮಾಡಿಕೇರಿ ದೇವರಿಗೆ ಮೈಮುಂಟಾಗುತ್ತೆ ಇವೆಲ್ಲ ಹೋಗಿ ಒಂದಲ್ಲಿ ಸೇರ್ತಾವೆ ಎಲ್ಲಿ ಸಮುದ್ರದಾಗ ಅಯ್ಯೋ ನನ್ನ ಗಂಗಾ ನದಿ ನನಗೆ ಎಷ್ಟು ನಮಸ್ಕಾರ ಮಾಡ್ತಾರೆ ಅದು ಮಾಡ್ತಾರೆ ನೀನು ಏನೇ ಹಾಕಿರ ಎಲ್ಲಿ ಬೈದಿ ನೀನು ನನ್ನಲ್ಲಿ ಬೈದಿ ಆದ್ರೆ ನಿನಗೇನ ಉಪ್ಪ ಗಂಗಾ ನದಿ ನೀರು ಕುಡಿದ್ರು ಉಪ್ಪ ತುಂಗಾ ನದಿ ನೀರು ಕುಡಿದ್ರು ಉಪ್ಪ ಅಲ್ಲಿಲೋಯ್ಯ ಒಂದೊಂದು ಗುಂಪಿಗೆ ಒಂದೊಂದು ಹೆಸರುಗಳಿವೆ ಆದ್ರೆ ಇವೆಲ್ಲ ಹೆಸರುಗಳು ಅಳಿಸಲ್ಪಟ್ಟ ಪರಲೋಕದಲ್ಲಿ ಒಂದೇ ಹೆಸರು ಏನು ಗೊತ್ತಾ ಪರಿಶುದ್ಧವಾದ ಜನರ ಬೇದಲ್ಲ ಅದಕ್ಕೋಸ್ಕರ ದೇವರು ಭೂಲೋಕದಲ್ಲಿ ಪರಲೋಕಕ್ಕೆ ಹೋಗುವುದಕ್ಕಾಗಿ ಒಂದು ಸ್ಥಾಪನೆ ಮಾಡಿದ್ದಾನೆ ಪ್ರಿಯರೇ ಏನು ಗೊತ್ತಾ ಪರಲೋಕ ರಾಜ್ಯ ದೇವರಾಜ್ಯ ಭೂಲೋಕದಲ್ಲಿ ಸ್ಥಾಪನೆಯಾಗಿದೆ ಯಾರು ಯೇಸುವನ್ನು ನಂಬ್ತಾರಂದ್ರೆ ಅವರು ಕುಲಭೇದ ಮಾಡಂಗಿಲ್ಲ ಮತಭೇದ ಮಾಡಂಗಿಲ್ಲ ನೀನು ಯಾರೇ ಆಗಿರು ದೇವರ ಮಗ ನೀನಾಗಿದ್ರೆ ನಿನ್ನಲ್ಲಿ ಕೆಟ್ಟ ದುಷ್ಟ ಸ್ವಭಾವ ಇರಲ್ಲ ಅಲ್ಲಿಯ ಮಾನವ ಕುಲ ಒಂದೇ ಪ್ರಿಯವಾದವರೇ ಇವತ್ತು ಆ ಕುಲದಿಂದ ನೀನು ದೇವಲೋಕ ಸೇರಲ್ಲ ನರಕದಾಗೆ ಹೋಗೋದು ನೀವು ಅಲ್ಲಿ ಕುಂತ್ಕೊಂಡು ನಾನು ಅದು ಮಾಡಿದೆ ನಿಮ್ಮ ಗುರುನು ನರಕದಾಗ ಇರ್ತಾನೆ ಯಪ್ಪ ನಾನು ಅದಕ್ಕೆ ಬಂದಿರೋ ಯಪ್ಪ ನನಗೆ ಗೊತ್ತಿತ್ತು ನಾನು ಮಾಡಲಿಲ್ಲ ಬರ್ರಿ ಮಕ್ಕಳೇ ನನಗ ನಿಮಗಿಂತ ಬಲವಾಗಿ ಸಿಕ್ಕಿತ್ತಪ್ಪ ನೀವು ಸ್ವಲ್ಪ ಅನುಭವಿಸಿರಿ ಅಂತ ಯಪ್ಪ ಪಾದ ಕೊಡು ಪಾದ ಎಲ್ಲಿದೆ ಪಾದ ತುಂಬ ಹುಳ ಇದಾವೆ ಪಾದಗಳೊಳಗೆ ತಲೆ ತುಂಬ ಓಡಾಡ್ರಿಕ್ಕಂತ ಪ್ರಿಯರು ಭಯಂಕರ ಹಿಂಸೆರಿ ನರಕದ ಒಂದು ಪಾದ ಅಲ್ಲಿಯ ಹುಳಗಳೇ ಹಾಸಿಗೆ ಹುಳಗಳೇ ಒದಿಕೆಂತದೆ ಅದಕ್ಕೆ ನೀವೇನಾಗಬೇಕು ಭಕ್ತಿಯಿಂದ ನಡ್ಕೋರಿ ದೇವರಿಗೆ ಮಹಿಮುಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಲಾಸ್ಟ್ ಒಂದು ಮಾತು ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ನೀವೇನು ಧರಿಸಿಕೊಳ್ಳಬೇಕು ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ನಾನು ಭೂಲೋಕದಲ್ಲಿ ಪಾಪ ನಿವಾರಣೆ ಮಾಡುವ ಯಜ್ಞ ಯಾರಾಗಿದ್ದಾರೆ ಅದಾದ ಮೇಲೆ ಇದನ್ನು ಓದಬೇಕು ಯೋಹಾನ ಬರೆದ ಸುವಾರ್ತೆ 1ನೇ ಯೋಹಾನ 2ನೇ ಅಧ್ಯಾಯ 1-2 ಓದ್ರಿ ಯೋಹಾನ 2:1. ನನ್ನ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನೂ ಸಹ ಅಪ್ಪ ಇಲ್ಲಿ ಬಂದವರಿಗೆಲ್ಲ ಸಮಸ್ತ ಲೋಕದ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದೆ. ಅಂದ್ರೆ ಲೋಕ ಅಂದ್ರೆ ಏನ್ರಿ ಎಲ್ಲಾ ಜನರು ಬಂತು, ರೆಡ್ಡಿಯರು ಬಂತು, ಒಡ್ರು ಬಂತು, ಕುರುಬರು ಬಂತು, ದಲಿತರು ಬಂತು, ಚಿಲುವದರು ಬಂತು, ಅಗಸರು ಬಂತು, ಪ್ರಿಯವಾದ ಬ್ರಾಹ್ಮಣರು ಬಂತು, ಕುಲ್ಕರ್ಣ್ಯರು ಬಂತು, ಎಲ್ಲ ಲೋಕ ಇದೆಲ್ಲ ಲೋಕ. ಇವರಿಗೆಲ್ಲ ಯಾರು ಬೇಕೀಗ? ಯೇಸು ಕೆಲ ಬಿಟ್ಟಿದ್ದಾರೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸರಿ, ಈಗ ಆ ವಚನವನ್ನು ಓದೋಣ. ಈಗ ಸರಿ, ದೇವ್ರ ಮಕ್ಕಳಾಗಿರ್ತಕ್ಕಂಥ ನಾವು ಏನ್ ಧರಿಸ್ಕೊಳ್ಬೇಕು? ಕೊನೆ ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು. ಯಾರಿಂದ ಆರಿಸಿಕೊಂಡ್ರ? ದೇವರಿಂದ ಆರಿಸಿಕೊಂಡಾರ. ನೀವು ದೇವ್ರು ಏನ್ ಮಾಡಿದ್ರೆ ನಿಮ್ಮನ್ನ ಆರಿಸಿಕೊಂಡಾನ. ಪ್ರತಿಷ್ಠಿತರು. ಹಲ್ಲೆಲೂಯಾ. ಅಯ್ಯೋ ನಾನು ಸುಮ್ಮನೆ ನಂಬಿಟ್ಟ ಅಂತ ಅನ್ಕೋಬೇಡ. ನಿನಗೆ ನೀನು ಪ್ರತಿಷ್ಠೆ ಹೊಂದಿರೋ ವ್ಯಕ್ತಿ. ಹಲ್ಲೆಲೂಯಾ. ಇಂಜಿನಿಯರ್ ಆದವನು ನರಕಕ್ಕೆ ಹೋಗ್ತಾನ, ಸ್ವಾಮಿ ಆದವನು ನರಕಕ್ಕೆ ಹೋಗ್ತಾನ, ಗುರು ಆದವನು ನರಕಕ್ಕೆ ಹೋಗ್ತಾನ. ಅವ್ರ ಮುಂದೆ ನಿನಗೆ ಗೌರವ. ಅಯ್ಯಯ್ಯೋ ನನ್ನ ಭಕ್ತರಾಗಿದ್ದಲ್ಲ, ಯಾವಾಗ ನೀನು ಪಾಪ ತೊಳ್ಕೊಂಡಿ ಸ್ವಲ್ಪ ನಂಬಿದಿ ಅಂತ ಕೇಳ್ತಾನ ಆ ಗುರು.
ಯಾಕೆ ಆ ಗುರುವೆಲ್ಲಿಗೆ ಹೋಗ್ತಾನ? ನರಕಕ್ಕೆ ಹೋಗ್ತಾನೆ. ಯಾಕೆ? ತನ್ನ ಉಂಟು ಮಾಡಿದ ದೇವರನ್ನ ನಂಬಲಾರದೆ ಇದ್ದದಕ್ಕಾಗಿ. ಅಲ್ಲಿಲಯ್ಯ ನಾವು ಓದಿ. ಪ್ರಿಯರೂ ಆಗಿರುವುದರಿಂದ, ಪ್ರಿಯರು, ಪ್ರತಿಷ್ಠಿತರು ಮತ್ತು ಪ್ರಿಯರೂ ಆಗಿರುವುದರಿಂದ ಕನಿಕರ. ನಿಮ್ಮಲ್ಲಿ ಏನ್ ಬೇಕ್ರಿ? ಈಗ ಕನಿಕರ ಬೇಕು. ಕನಿಕರ ಇದ್ದೆ ಇನ್ನೊಬ್ಬರ ದೂಷಣೆ ಮಾಡ್ತೀರಾ? ದೂಷಣೆ ಮಾಡಿದ್ರೆ ಕನಿಕರ ಇಲ್ಲ. ಇನ್ನೊಬ್ಬರ ಪಾಪದ ಬಗ್ಗೆ ಮಾತಾಡಕ್ಕೆ ನಿನಗೇನು ಅಧಿಕಾರ? ಅದನ್ನ ತಿಳಿಸೋರು ದೈವ ಸೇವಕರಿದ್ದಾರೆ. ಇನ್ನೊಬ್ಬರ ಕುಟುಂಬದ ಬಗ್ಗೆ ಅಸಡ್ಡವಾಗಿರ್ತಕ್ಕಂಥ ಮಾತುಗಳನ್ನು ಉಚ್ಚರಿಸುವುದಕ್ಕೆ ನಿನಗೇನು ಅಧಿಕಾರ? ಅರ್ಥ ಮಾಡ್ಕೊಳ್ತಿದ್ದಾರೆ. ಆ ಪ್ರಕಾರದ ಒಂದು ವೇಳೆ ನೀವು ಮಾಡಿಕೊಂಡಿದ್ರೆ, ಆ ಪ್ರಕಾರವಾಗಿ ಇನ್ನೊಬ್ಬರನ್ನು ನಿಂದನೆ ಮಾಡಿದ್ರೆ, ಇನ್ನೊಬ್ಬರಿಗೆ ಅಸಹ್ಯವಾದ ಮಾತುಗಳು ನೀವು ಆಡಿದ್ರೆ ದೇವರ ಹತ್ರ ಕ್ಷಮಾಪಣೆ ಕೇಳಿ. ದೇವರೇ, ನಾನು ನಿನ್ನ ಮಗಳು, ನಿನ್ನ ಮಗ, ಇನ್ನು ಬೇರೆ ನಾನು ಇನ್ನೊಬ್ಬರಿಗೆ ಏನ್ ಮಾಡಲ್ಲ ಅನ್ನಲ್ಲಪ್ಪ. ಇಂಥವ್ರಿಗೆ ಎಂದೀನಿ ಯಾರಿಗೆ ನೀನು ದ್ವೇಷ ಮಾಡ್ತೀವಿ, ಯಾರಿಗೆ ನೀನು ಅಂತಿದೆಯೋ ಅವ್ರನ್ನ ಜ್ಞಾಪಕ ಮಾಡ್ಕೊಂಡು ಅವ್ರನ್ನ ದೇವರ ಸನ್ನಿಧಾನದಲ್ಲಿ ನೀನು ಕ್ಷಮಿಸು. ಅವ್ರಿಗೆ ದೇವರು ನಿನ್ನನ್ನು ಕ್ಷಮಿಸ್ತಾನ. ನಿನಗೆ ಬಂದಿರುವ ಆಶೀರ್ವಾದ ನೀನು ಅನ್ಕಂತೀಯಲ್ಲ, ಅಯ್ಯೋ ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನಿ, ನನಗೆ ಯಾಕೆ ಕಾರ್ಯ ಆಗೋದು ಅಡ್ಡ ನಿಂತ್ಕೊಂಡದ್ದು ಯಾವುದ್ರೆ ನೀನೇ ಹಾಕಿದ ಏನ್ರದ ಬರೀ ಗಾಡೆ. ಯಾವ ಗಾಡೆ? ಇನ್ನೊಬ್ಬರು ನಿಂದನೆ ಮಾಡುವ ಗಾಡೆ. ಅಲ್ಲಿಯ ಸ್ವಲ್ಪ ನಿಂದನೆ ಮಾಡಿದ್ರ ಇಲ್ಲ? ನಿನಗೋಸ್ಕರ ನಿಂದನೆ ಸಹಿಸ್ಕೊಂಡ ಇಲ್ಲ? ಅವ್ರಿಗೇನ ಎಲ್ಲ ನಾಶವಾಗಲ್ಲ ಅನ್ನ ಇಲ್ಲ. ಏನಂದ? ಸಮಾಧಾನವಾಗಲಿ. ಇವರೇನು ಮಾಡ್ತಾರೆ ಇವರಿಗೆ ಗೊತ್ತಿಲ್ಲ. ದೇವರೇ ಇವರನ್ನ ಕ್ಷಮಿಸು. ನಿನ್ನ ಬಗ್ಗೆ ಎಲ್ಲ ಸಲ್ಲದ ಮಾತುಗಳು ಆಡಿ ನಿನ್ನ ಒಂದು ವೇಳೆ ನಿಂದನೆ ಮಾಡಿದ್ನಪ್ಪ ಅಂದ್ರೆ ಅವ್ರು ನೀನು ಪ್ರಾರ್ಥನೆ ಮಾಡಿ, ದೇವರೇ ಇವ್ರೇನು ಮಾಡ್ತಾರೋ, ಏನು ಮಾತಾಡ್ತಾರೆ ಗೊತ್ತಿಲ್ಲಪ್ಪ, ಇವ್ರನ್ನ ಕ್ಷಮಿಸು. ಯಾಕಂದ್ರೆ ನನ್ನನ್ನು ನೀನು ಆರಿಸಿಕೊಂಡಿದ್ದೀವಿ. ಪ್ರೀಸ್ ಲಾರ್ಡ್. ಹೌದ್ರಿ. ಕನಿಕರ ಕನಿಕರ ಇರಬೇಕು. ಯಾರಲ್ಲಿಲ್ರಿ? ದೇವರ ಮಕ್ಕಳಲ್ಲಿ. ದಯೆ ತೋರಿಸ್ತಾ ಇದೀಯಾ? ದಯೆ, ದೀನ ಭಾವ ತಗ್ಗಿಸ್ಕೊಳ್ಳೋ ಸ್ವಭಾವ ಇದೆಯಾ? ನಂಬದೈತೆ. ಸಾತ್ವಿಕತ್ವ ಅಂದ್ರೆ ಏನ? ಮುಂದೆ ಬಂದ್ರೆ ಇರಂಗಿಲ್ಲ, ಹಿಂದೆ ಬಂದ್ರೆ ಓದಂಗಿಲ್ಲ. ಧರ್ಮ ಸಾಧಂತಾರ ನೋಡಿ. ಅಬ್ಬಾ ಅಯ್ಯರನ್ನು ಒಂದು ಸ್ವಲ್ಪ ಶೀಟ್ಲಿ ಯಾವಾಗ ಮಾತಾಡ್ಯಾರಾಗ ಅಮ್ಮರು ಮಾತಾಡಲ್ಲ, ನಕ್ಕಂತ ಬರ್ರಿ, ಕೂಡ್ರಿ, ಚಾ ಕೊಡ್ರಿ, ಊಟ ಮಾಡಿ. ಧರ್ಮ ಸಾಧ ಯಾಕೆ ಗೊತ್ತಾ? ಮನೆ ಬೀಸಿರ್ಬೇಕ್ರಿ. ಏನ್ ಬೀಸಿರ್ಬೇಕ್ರಿ? ಮನೆ 3 ಅಂತಸ್ತು 4 ಅಂತಸ್ತು 5 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ರೆ ಮನೆಗೆ ಬಂದವ್ರಿಗೆ ಒಂದು ತೆಮಿ ನೀರು ಕೊಡ್ಲಾರ್ದು ಹೆಂಡತಿ ಮನೆಯಾಗ ಇದ್ರೆ ಅಡಿಗೆ ಮನೆ ಏನಾದಂಗ್ರಿ? ಕೆಟ್ಟೋದಂಗ. ಆ ಗೂಗಿ ಒಂದು ಇರುತ್ತೆ ಅದ್ರಾಗ ಅಂತಾರ. ದೊಡ್ಡ ಹೆಸರು ಬೆಳೆದು ಕೊಡ್ತಾರ. ಏನ್ರದ? ಗೂಗಿ. ಅರ್ಥ ಮಾಡ್ಕೇಳಿ. ನಾವು ಗೂಗಿ ಆಗೋದು ಬೇಡ, ಕಾಗೆ ಆಗೋದು ಬೇಡ. ಏನಾಗೋಣ? ಸಾತ್ವಿಕರಾಗೋಣ ಎಲ್ಲರೂ. ಯಾಕೆ? ನಮ್ಮಪ್ಪ ಸ್ವಲ್ಪ ಸಾತ್ವಿಕ ಗುಣವುಳ್ಳ ದೇವರು. ನಾವು ಆತರ ಮಕ್ಕಳಂತ ತೋರಿಸೋದಕ್ಕೆ ಎದೆ ಮೇಲೆ ಸಿನಿಮೆ ಹಾಕೊಂಡು ಓಡಾಡೋದು ಅವಶ್ಯಕತೆ ಇಲ್ಲ. ಕೂಗಿ ಹಾಕೊಂಡು ಓಡಾಡೋ ಅವಶ್ಯಕತೆ ಮಕ್ಕಳು ತೆಚ್ಚಿನಕ್ಕೆ ಜನರಂತ ಹೊಡೆದ ಅವಶ್ಯಕತೆ ಇಲ್ಲ. ಡೊಳ್ಳು ಹೊಡೆಯೋ ಅವಶ್ಯಕತೆ ಇಲ್ಲ. ನಿನ್ನ ನಡತೆಯಿಂದಲೇ ನೀ ತೋರಿಸ್ಬೇಕು. ದೇವರಿಗೆ ನಾವು ಉಂಟಾಗಲಿ. ಯಾರಾದ್ರೂ ನಿಮ್ಗೆ ಹಿಂಸೆ ಪಡ್ತಾರೆ, ಯಾರಾದ್ರೂ ನಿಮ್ಮನ್ನು ಬೈತಾರೆ, ಯಾರಾದ್ರೂ ನಿಮಗೆ ಕಷ್ಟ ತುತ್ತು ಮಾಡ್ತಾರ, ಅಲ್ಲ ಸಲ್ಲದ ಮಾತುಗಳು ನಿಮಗೆ ಆಡ್ತಾರ, ಸಹಿಸ್ಕೊಳ್ರಿ. ದೇವರೇ ಅವ್ರನ್ನ ಕ್ಷಮಿಸು. ಯಾಕೆ ಗೊತ್ತಾ? ನಿಮ್ಮಲ್ಲಿ ಬಲವಾದ ಶಕ್ತಿ ಇರುತ್ತೆ ಯೇಸಪ್ಪನ ಮಕ್ಕಳಲ್ಲಿ. ನೀವೇನು ಅಂತರು ಅದೇ ನಡೆದು ಬಿಡುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಶಾಪ ಆಗ್ಬೇಡ್ರಿ. ನೀವೇನಾಗ್ಬೇಕು? ಆಶೀರ್ವಾದ. ಅವ್ರು ಯೋಗ್ಯರಾಗಿದ್ರೆ ಅವರಿಗೆ ಹೋಗುತ್ತೆ, ಅಯೋಗ್ಯರಾಗಿದ್ರೆ ಅವರ ಆಶೀರ್ವಾದ ಕೂಡ ನೀವೇ ಹೊಡ್ಕಂತೀರಿ. ಎಲ್ಲ ಯಾಕಂದ್ರೆ ಅಪ್ಲಿಕೇಶನ್ ನೀವ್ ಹಾಕಿರ್ತೀರಿ, ಅಂದ್ರೆ ಹಾಕಿರಂಗಿಲ್ಲ, ರಿಜೆಕ್ಟ್. ಅಪ್ಲಿಕೇಶನ್ ನೀವ್ ಹಾಕಿದವರಿಗೆ ಅವ್ರದ್ದು ನಿಮ್ಮದು 2 ಡಬಲ್ ಆಶೀರ್ವಾದ ನಿಮಗೆ ಎಲ್ಲ ಕಟ್ಟಿದ್ರು. ಯಾವ ಶರಣರಿಗಳಲ್ಲ ಈ ಗುಟ್ಟುಗಳು. ದೇವರು ನಿಮಗೆ ತಿಳಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮ ದೇವರು ನೀವು ಗಟ್ಟಿಗೆ ಹಿಡ್ಕೊಳ್ರಿ. ಕನಿಕರ, ದಯೆ, ದೀನ ಭಾವ ಐತ್ಯಾ? ಯಜಮಾನ ಕೊಡ ಮರ್ಯಾದೆ ಮಗ ಕೊಡ್ತೀಯಾ? ಯಜಮಾನಕ್ಕೆ ಕೊಡ್ತಕ್ಕಂಥ ಒಂದು ಸಹನೆ ತೋರಿಸಿ, ಯಜಮಾನಕ್ಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನೀನು ಯಜಮಾನಿಗೆ ಕೊಡ್ತೀಯಾ? ಹೆಂಡತಿಗೆ ಕೊಡ್ತೀಯಾ? ಸ್ತ್ರೀಯರೇ, ಮಕ್ಕಳೇ, ತಂದೆ ತಾಯಿ ಕೊಡ್ತಕ್ಕಂಥ ಮರ್ಯಾದೆ ಕೊಡ್ತೀರೇ? ಹಲ್ಲೆಲೂಯಾ.
ಅದಕ್ಕೆ ಹೇಳೋದೇನು ಗೊತ್ತಾ, ನಡತೆಯಿಂದಲೂ ನೀವು ದೇವರ ಮಕ್ಕಳಾಗಬೇಕು, ಕಲಿತ ವಿದ್ಯೆಯಿಂದ ಅಲ್ಲ. ಹಲ್ಲೆಲೂಯಾ. ವಿದ್ಯೆ ನಿನ್ನನ್ನ ಹದ್ದಿನಂತೆ ಹಾರಾಡುವಂತೆ ಮಾಡ್ಬೋದು, ಉನ್ನತ ಮಟ್ಟಕ್ಕೆ ಏರಿಸ್ಬೋದು. ಆದ್ರೆ ಒಂದ್ ದಿವಸ ಏನಾಗುತ್ತೆ, ಹದ್ದಿಗೂ ಮರಣ ಬರುತ್ತೆ. ಅದಕ್ಕೆ ಸಮಾಧಾನ ಇಲ್ಲ. ಅದು ಏನ್ ತಿಂತದ್ರೆ, ಹದ್ದು ಕಾಳು ತಿಂತದೆ, ಏನ್ ತಿಂತದೆ, ಸತ್ಯಣ ತಿಂತದೆ. ಅಂದ್ರೆ ನೀನು ಬೆಲೆ ಇಲ್ಲದ ವ್ಯಕ್ತಿ ಆಗ್ತಿದ್ವಿ. ಹರಿಲಯ್ಯ. ಅದಕ್ಕಾಗಿ ವಿಧೇಯತೆ ಕಲ್ಕೋಬೇಕು. ತಂದೆ ತಾಯಿ ಹೇಳಿದ ಮಾತು ಆಯ್ತಪ್ಪ ಮಾಡ್ತೇನೆ ಅನ್ಬೇಕು, ಆಯ್ತಮ್ಮ ಮಾಡ್ತೀನಿ ಅನ್ನಬೇಕು. ವಿಧೇಯತೆ ಯಾಕೆ ಗೊತ್ತಾ, ನಿನ್ನ ಬಗಲಾಗ ಯಾರು ಇರ್ತಾರೆ? ಪ್ರಾರ್ಥನಾ ಒಯ್ಯುವಂತ ದೂತರು ಇರ್ತಾರೆ. ಹೊಸ ಹೊಸ ದೂತರುಗಳಿಗೆ ಟ್ರೈನಿಂಗ್ ಕೊಡುವುದಕ್ಕಾಗಿ ದೇವಲೋಕದಿಂದ ದೇವರು ಏನ್ ಮಾಡಿದಾರೆ, ಭೂಲೋಕಕ್ಕೆ ಕಳಿಸಿದಾರೆ. ಬೆಳೆದಲ್ಲ ಆ ದೇವಲೋಕದಲ್ಲಿರ್ತಕ್ಕಂಥ ದೇವದೂತರು ಭೂಲೋಕಕ್ಕೆ ಒಬ್ಬರಾದ ನಂತರ ಒಬ್ಬರು ನಿಮ್ಮ ಹತ್ರಕ್ಕೆ ಬರ್ತಾರೆ. ಬೆಳೆದಲ್ಲ ಯಾಕೆ ಬರ್ತಾರೆ ಗೊತ್ತಾ? ಏಸಪ್ಪನಿಗೆ ಕೇಳ್ತಾರೆ, ಭೂಲೋಕಕ್ಕೆ ಏಸಪ್ಪ ಬಂದದ್ದು ದೇವಲೋಕದಲ್ಲಿ ಅನೇಕ ದೇವದೂತರಿಗೆ ಗೊತ್ತಿಲ್ಲ ಪ್ರಿಯರೇ. ಅವ್ರನ್ನ ಕಳಿಸ್ಕೊಡ್ತಾನೆ. ಅವರಿಗೆ ಈ ಭೂಲೋಕದಲ್ಲಿ ಇರ್ತಕ್ಕಂಥ ಸಭೆಯ ಮೂಲಕವಾಗಿ ಅವರಿಗೆ ತಿಳಿಯಬಹುದು, ಆತನ ಮಕ್ಕಳ ಮೂಲಕವಾಗಿ ಅವರಿಗೆ ತಿಳಿಸಲ್ಪಡುತ್ತೆ. ಬೇಸಲ್ಲ ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಮಕ್ಕಳ ಗುಣಲಕ್ಷಣ, ತಂದೆ ಗುಣಲಕ್ಷಣ ಒಂದೇ ಆಗಿರ್ಬೇಕು. ಯಾಕೆ ಗೊತ್ತಾ? ಯಾರೋ ಒಬ್ರು ಅಂದ್ಬಿಟ್ರೆ ಏನಂತ, ಹುಡುಗಿ ಇಂಥದ್ದು ಕೆಲಸ ಮಾಡಿ ಏನ್ ಮಾಡ್ಬೇಕಂತ, ಅದು ಒದ್ರಲ್ಲಿ ಹೋಗ್ಬಿಟ್ಟಲ್ಲ, ಎಷ್ಟು ಬಾಳತ್ತ, 1 ಲಕ್ಷ ರೂಪಾಯಿ ಬಾಳತ್ತಂತ, ಹಂಗೆ ಕೆಲಸ ಮಾಡ್ತದಂತ ಅದ್ರ ಒದ್ರಲ್ಲಿ ಹೋಗ್ಬಿಟ್ಟ. ಹೌದಾ? ಆಮೇಲೆ ಅಂತಾರೆ ಏನು ಗೊತ್ತ, ಅಯ್ಯೋ ಅವ್ರ ಅಪ್ಪನೇ ಒದ್ಕೊಂಡು ಹೋಗ್ತದ, ನಾವೆಲ್ಲ ಕೈಗಳು ಬಿಡ್ತದಲ್ಲ, ಹಗ್ಗಗಳು ಬಿಡ್ತದಲ್ಲ, ಕುಂಟಿಸ್ಗಳು ಬಿಡ್ತದಲ್ಲ, ಕುಡ ಬಿಡ್ತದಲ್ಲ. ಅವ್ರ ಅಪ್ಪನೇ ಒಯ್ತಿದ್ದಪ್ಪ, ಅಪ್ಪನಂತೆ ಮಗ, ಗುರುನಂತೆ ಶಿಷ್ಯ ಅಂತಾರಲ್ರಿ. ಅರ್ಥ ಮಾಡಿಕೆ ಪ್ರಿಯವಾದವರೇ, ಮಕ್ಕಳನ್ನ ಬೈತಾರೆ ಪ್ರಿಯರೇ. ಏಯ್ ಮಗ ಬೇಯಿಸಿದ ಅಂತ ತಪ್ಪು ಮಾಡಿಬಿಟ್ಟು ಇಂಥ ತಪ್ಪು, ಮಗಳು ಬೈತಾಳ ಅಂತ ತಪ್ಪು ಇಂಥ ತಪ್ಪು ಮಾಡಿ. ಹೌದಾ? ತಪ್ಪು ಮಾಡುವಂತ ಮಗನನ್ನ ಅಡದದ್ದು ಯಾರು? ಯಾರು ಯಾರು? ನೀನೇ. ಅಂದ್ರೆ ನಿನ್ನಲ್ಲಿ ಆ ಸ್ವಭಾವ ಇದ್ದದಕ್ಕಾಗಿ ನಿನ್ನ ಮಗಳಿಗೆ ಬಂದತ್ತೆ, ನಿನ್ನಲ್ಲಿ ಆ ಸ್ವಭಾವ ಇದ್ದದಕ್ಕಾಗಿ ನಿನ್ನ ಮಗನಿಗೆ ಬಂದತ್ತೆ. ಅದಕ್ಕಾಗಿ ಮಳೆಗಾಲದ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ದೇವರೇ ಈ ಪಾಪ ಕೃತ್ಯಗಳನ್ನು ದೂರ ಮಾಡು, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು. ಆದ್ರೆ ಮಕ್ಕಳನ್ನ ಪ್ರೀತಿಯಿಂದ ಏನು ಮಾಡಬೇಕು? ಸರಿ ಮಾಡಬೇಕು. ಪ್ರಿಯರೇ, ಪ್ರೀತಿಸಲ್ಲ, ಕಠಿಣವಾಗಿ ಅಲ್ಲ. ಕಠಿಣವಾಗಿ ಯಾವಾಗ? ಚಿಕ್ಕ ಮಕ್ಕಳಿದ್ದಾಗ, ದೊಡ್ಡವರಾದಾಗ ಅಲ್ಲ. ದೊಡ್ಡವರಾದಾಗ ಮಾಡಕ್ ಹೋದ್ರೆ ಏನಾಗುತ್ತದ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಹೆಂಗ್ ಬಗ್ಗಕತ್ರೆ? ಸಣ್ಣದ ಗಿಡ ಇದ್ದಾಗ ಹಿಂಗನ ಬಗ್ಸಿ ಹಿಂಗನ ಬಗ್ಸ, ಗಾಳಿಗೆ ಸರಿ ಹಿಂಗೆ ಹೋಗ್ತದ. ಸಣ್ಣ ಹುಡುಗ ಸಹ ಬಗ್ಸ್ತಾರೆ. ದೊಡ್ಡ ಗಿಡ ಅದು ಬಗ್ಸದ ಬಗ್ಗಂಗಿಲ್ಲ, ಕಲ್ಲಿಗೆ ಜೊತೆ ಒಳಗೆ ಬಂತ ಜಗ. ಅಲ್ಲಿಲ್ಲ. ಅದಕ್ಕೆ ನೀನು ಜ್ಞಾನವಂತನಾಗಿ ತಂದೆ ತಾಯಿಗಳಿರಿಯ ನೀವು ಜಾಗೃತವಾಗಿ ನಿಮ್ಮ ಮಕ್ಕಳ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ದೇವರು ಒಳ್ಳೇದೇ ಮಾಡ್ತಾನೆ. ನೀನು ಅನ್ಕೋಬೇಕು, ನಾನು ನನ್ನನ್ನು ಒಳ್ಳೆ ವ್ಯಕ್ತಿಯಾಗಿ ಮಾಡಿದ್ದೀವಿ ಸ್ವಲ್ಪ, ನನ್ನ ಮಕ್ಕಳನ್ನ ಕೂಡ ಒಳ್ಳೆ ವ್ಯಕ್ತಿಗಳೇ. ಬ್ರೇಸಲ್ಲ. ಯಾಕೆ ನೀನು ಅಂತ ಇರ್ಬೋದು, ನಿನ್ನ ಮಕ್ಕಳು ಕೂಡ ಒಳ್ಳೆಯವಾಗಿರ್ತಾರೆ. ಬ್ರೇಸಲ್ಲ. ಅದು ಹೆಂಗಂತ ಅನ್ಬೋದು ನೀವು? ಶಾಲೆಗೆ ಮಾತು ಹೇಳ್ತಾರೆ ಮಕ್ಕಳಿಗೆ ಏನಂತ, ಕಂಠಪಾಠ ಮಾಡಿ ಆಯ್ತು. ಮುಂಜಾನೆಲ್ಲಿದ್ದ ಹಿಡ್ಕೊಂಡಿರ್ತಾವೆ ಬುಕ್ಕ, ರಮ 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 ಹೋಗಿ ಏನಂತ ಮರ ಅಂದ್ಬಿಡ್ತಾವ. ಆಯ್ತು, ಅಲ್ಲಿ ಹೋಗಿ ಹೇಳ್ತಾವ ಏನಂತ, ಮರ ಮರ ಅಲ್ಲ ರಾಮನ ಬುಕ್ಕ, ಅವಾಗ ರಾಮ ಅಂತಾವ. ಆಮೇಲೆ ಮುಂದೆ ಇರ್ತದೆಲ್ಲ, ರಾಮ ಎಲ್ಲಿ ಹುಟ್ಟಿದ ಎಲ್ಲಿ ಬೆಳೆದ ಅನ್ನತಕ್ಕಂಥದ್ದೆಲ್ಲ ಇರ್ತದೆ. ಅವು ಕಂಠಪಾಠ ಮಾಡ್ಕೊಂಡಿರುತ್ತೆ. ಯಾಕೆ? ಬಾಯಿಲಿಂದ ಉಚ್ಚಾರ ಮಾಡಿ ಅದು ಬಂದು ಬಿಡುತ್ತೆ ಜ್ಞಾನ. ಅದಕ್ಕೋಸ್ಕರ ಪ್ರಿಯವಾದವರೇ, ಎದರಲ್ಲಿ ಯೋಬನ ಗ್ರಂಥದಲ್ಲಿದೆ, ನೀನೇನು ಆಲೋಚನೆ ಮಾಡ್ತೀಯೋ ಅದು ಏನಾಗುತ್ತೆ, ನಡೆಯುತ್ತೆ. ಆಮೇಲೆ ಜ್ಞಾನೋಕ್ತಿ ಗ್ರಂಥದಲ್ಲಿ 18ನೇ ಅಧ್ಯಾಯದಲ್ಲಿ ಬಾಯಿಯ ಬೆಳೆಯನ್ನ ಮನುಷ್ಯನ ಹೊಟ್ಟೆ ತುಂಬ ಸಾಕಷ್ಟು ತಿನ್ನಬಹುದು. ಅಂದ್ರೆ ಬಾಯಿ ಮೂಲಕವಾಗಿ ಏನು ಮಾತಾಡ್ತೀವಿ ಅದೇ ನಡೀತೆ. ಹಲಿಲೋಯ. ಅವ್ರಿಗೆ ಕೆಡಿಸ್ರೆ ಇವ್ರು ಯಾರೇನು ಕೆಡಿಸ್ತಾರ? ನೀನು ಕೆಡಿಸಿಟ್ಟು. ಯಾಕೆ ಗೊತ್ತಾ? ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಿಲ್ಲ, ಅವರಿಗೆ ಸಮಯಕ್ಕೆ ಸರಿಯಾಗಿ ಏನು ಹೇಳಬೇಕು ಅದು ಹೇಳಿಲ್ಲ. ಪ್ರಿಯವಾದವರೇ, ಒಂದು ಮಾತು, ನಿಮ್ಮ ಮಕ್ಕಳಿಗೆ ಕೆಟ್ಟ ಮಾತುಗಳಾಗಬೇಕು.
ಶಾಪ ಹಾಕಬೇಡ್ರಿ. ಯಾಕೆ ಗೊತ್ತಾ? ನೀವು ದೇವರ ಮಕ್ಕಳಾದ ಮೇಲೆ ನೀವು ಒಳ್ಳೇದು ಹೇಳಿರ್ತೀರಿ, ಆ ಒಳ್ಳೇದು ಅವರಲ್ಲಿ ಕೆಲಸ ಮಾಡುತ್ತೆ. ಅಕಸ್ಮಾತ್ ದೇವರ ಮಕ್ಕಳಾಗಲಾರದೆ ಇರುವಾಗ ನೀವು ಕೆಟ್ಟು ಹೋದವರಾಗಿದ್ದೀರಿ, ಆ ಸ್ವಭಾವ ನಿಮ್ಮಲ್ಲಿ, ಆ ಒಂದು ಭಾವನೆಗಳು ನಿಮ್ಮಲ್ಲಿ, ಆ ಕಲ್ಪನೆಗಳು ನಿಮ್ಮಲ್ಲಿ ಬಂದ ಒಂದು ವೇಳೆ ಅವು ನಿಮ್ಮ ಮಕ್ಕಳ ಮೇಲೆ ಉಚ್ಚರಿಸಿದರೆ ಆ ಮಕ್ಕಳು ಕ್ರೂರಿಗಳಾಗ್ತಾರೆ. ದಯಮಾಡಿ ನೀವೇನು ಮಾಡಬೇಡ್ರಿ, ಆ ಥರ ಉಚ್ಚಾರ ಮಾಡಬೇಡ್ರಿ. ಯಾಕೆ ಗೊತ್ತಾ? ಮನೆಯೇ ದೇವಾಲಯ ಆಗ್ಬೇಕು. ಎಲ್ಲಗಡೆ ನಿನ್ನ ಮನಸ್ಸೇ ದೇವಾಲಯ. ಮನಸ್ಸಿನಲ್ಲಿ ದೇವರಿಗೆ ಗುಡಿ ಕಟ್ಟಬೇಕಾದ್ರೆ ಒಳಗಿರುವಂಥ ಕಲ್ಮಶ ಎಲ್ಲ ತೆಗಿಬೇಕು. ಓದುವಾರ ಬಂತು, ಪ್ರೀಸಲ್ಲ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮುಂದೆ ಸ್ವಲ್ಪ ಓದಿ 3:12. ಕೊಲೆಸ್ಯ ಹಲ್ಲೆಲೂಯಾ. ನೋಡ್ರಿ ಬಂತು ನೋಡ್ರಿ, ಇಲ್ಲಿ ಮೊದಲೇ ಮಾತು ಹೇಳ್ಬಿಟ್ಟ ಹೆಸರು. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಹೊರಿಸಬೇಡ. ಹೋದ್ರಿ ಮತ್ತೊಬ್ಬನ ಮೇಲೆ ತಪ್ಪು ಹೋಲಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೋಲಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಏನ್ ಮಾಡ್ಬೇಕ್ರಿ? ಸಹಿಸಿಕೊಳ್ಬೇಕ. ದೇವರಿಗೆ ಮಹಿಮುಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಮುಂದೆ ಓದಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನೀವೆಂತ ತಪ್ಪು ಮಾಡಿರಿ? ಮದುವೆ ಆಗೋಕ್ಕಿಂತ ಮುಂಚೆ, ಮದುವೆ ಆದ ಮೇಲೆ, ಮಕ್ಕಳಾದ ಮೇಲೆ ಏನೇನು ಮಾಡ್ರಿ ಎಲ್ಲ ಲೀಸ್ಟ್ ಐತದ, ದೊಡ್ಡ ಲೀಸ್ಟ್ ಐತದ. ಪ್ರತಿದಿನದ ಲೀಸ್ಟ್, ಒಂದೊಂದು ನಿಮಿಷದ ಲೀಸ್ಟ್ ಅದ್ರಾಗ ಐತೆ. ನೀನು ಆಲೋಚನೆ ಮಾಡಿದ್ರೆ ಅದ್ರಾಗ ಪ್ರಿಂಟ್ ಮಾಡ್ಯಾನ ದೇವರು. ಪ್ರೀಸಲ್ಲೋ. ಯಾಕೆ ಗೊತ್ತಾ? ನಿನ್ನೊಳಗೆ ಸಿಂಹ ಐತೆ, ಆ ಸಿಂಹ ನಿನ್ನ ಆತ್ಮಕ್ಕೆ ಅಂಟಿಕೊಂಡೈತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗ. ಹೋದ್ರಿ, ಅದು ಡಿಲೇಟ್ ಆಗಿ ಹೋಗೀಗ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಕ್ಷಮಿಸಿದ್ಯಾ? ಇದೆಲ್ಲ ಕ್ಷಮಿಸಿದ್ಯಾ? ತಂದೆ ತಾಯಿ ಮೇಲೆ ಮಕ್ಕಳು ಕೋಪ ಇದ್ರೆ ನಮ್ಮಪ್ಪ ನಮ್ಮಮ್ಮ ಯಪ್ಪ ಎಸಪ್ಪ ಅಪ್ಪ ಅಮ್ಮನ ಕ್ಷಮಿಸ್ತೀನಿ ಅಂತ ಹೇಳ್ಕೊಂಡು ಏನೇನ ಒಂದು ಮಕ್ಕಳಿಗೆ ಕ್ಷಮಿಸಲಾರದ ಕಠಿಣತ್ವ ನಿನ್ನಲ್ಲಿದ್ರಪ್ಪ ಮಕ್ಕಳಿಗೆ, ಅಪ್ಪ ನನ್ನ ಮಕ್ಕಳಿಗೆ ನಾನು ಹಂಗೆ ಮಾತಾಡಿದೆ ಹಿಂಗೆ ಮಾತಾಡಿದೆ, ನನ್ನ ಕ್ಷಮಿಸ್ಬಿಡಪ್ಪ ಅಂತ ನೀನು ಕೇಳಿದೀಯಾ? ಹೋದ್ರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಪ್ರೀತಿ ಇದ್ರೆ ನಿನಗೆ ಯಾವುದಿರೋದಿಲ್ಲ. ಕ್ಷಮಿಸ್ತಿ, ಬೇಕಾದಾಗ ಕ್ಷಮಿಸ್ತಿ, ಬೇಕಾದಾಗ ಹಣ ಮುಚ್ಚಿಡ್ತಿ. ಯಾಕ? ಪ್ರೀತಿಯ ಮುಚ್ಚು ನಿನಗಿರ್ತದೆ, ಅದಕ್ಕಾಗಿ ಎಲ್ಲ ಮುಚ್ಚಿಡ್ತಿ, ಹೊರಗಾಕಲ್ಲ. ಅದೇ ಏಸಿಟ್ಬಿಡತನ ಪ್ರೀತಿಯನ್ನ ಕಲಿತುಕೊಳ್ರಿ ಅಂತ. ಎಲ್ಲಗಟ್ಟೆ ಹೆಚ್ಚು ಪ್ರೀತಿ ಅಂತಂದ್ರೆ ಹೊಟ್ಟೆಗೆಚ್ಚ ಪಡೋದಿಲ್ಲ, ಪ್ರೀತಿ ಮರ್ಯಾದೆಗಟ್ಟಿ ನಡೆಯುವುದಿಲ್ಲ, ಪ್ರೀತಿ ಒಪ್ಪಿಕೊಳ್ಳೋದಿಲ್ಲ. ಪ್ರೀತಿ ಶಾಶ್ವತವಾಗಿರುವಂಥದ್ದು, ದಂಭವಾಗಿ ವರ್ತನೆ ಮಾಡೋದಿಲ್ಲ. ಅದನ್ನ ನಾವೇನ್ ಮಾಡ್ಬೇಕು? ಕ್ಯಾಚ್ ಮಾಡ್ಬೇಕು. ಪ್ಲೀಸ್ ಅಲ್ಲ. ಮುಂದೆ ಓದಿ. ಅದು ಸಮಸ್ತವನ್ನ ಸಂಪೂರ್ಣ ಮಾಡುವ ಬಂಧವಾಗಿದೆ. ಏನಂತ? ಸಮಸ್ತವನ್ನ ಎಲ್ಲರೂ ಅಡಿಗೆ ಹುಡುಕ್ತದ ಪ್ರೇಮ. ಅವರವರು ಗುದ್ದಾಡಿರ್ತಾರ, ಅವ್ರ ಮನೆಗೆ ಭಾರಿ ಇರ್ತದೆ. ಆದ್ರೆ ಅವ್ರ ತಕ್ಕ ಒಂದು ಸಾಮಾನು ಐತಿ, ಅವ್ರ ಹೋಗಿ ಹೇಳಿದ್ರೆ ಕೆಲಸ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ಅವಾಗ ಬರ್ತಾವ. ಅಲ್ಲೇ ಕೊಡೆ ನಾನಂತೂ ಹೋಗಂಗಿಲ್ಲ, ಭಾಳ ದಿವಸ ಆಯ್ತು ಜಗಳಾಡಿ, 10 ವರ್ಷ ಆಯ್ತು ಅವ್ರಿಂದ ದೂರ ಇದೀವಿ, ಮತ್ತು ಹೆಂಗ ನೋಡಿ ನೀನ ಏನು ಮಾಡ್ತೀಯ? ಎಲ್ಲ ಬಿಟ್ಟು ನಾನು ಹೋಗ್ತೀನಿ ತಗ, ಸೋತು ಹೋಗ್ತೀನಿ, ಏನಾಗುತ್ತೆ? ನಮ್ದೇನು ಅಮಸ್ಯ ಕಡಿಮೆ ಆಗ್ತದೆ, ನಮ್ಮ ಕೆಲಸ ಆಗ್ಬೇಕು ಅಂತ ತಿಳ್ಕೊಂಡು ಹೋಗಿ ಯಾಕ ಅಂತಾಳ. ಹೊರಗೆ ಬಂದು ನೋಡ್ತಾಳೆ, ಮತ್ತೆ ಒಳಗಂತ ಮತ್ತೆ ಯಾಕ ಅಂತಾಳ. ಹೊರಗೆ ಬಂದು ಹಿಂಗೆ ನೋಡ್ತಾಳೆ, ಒಳಗೆ ಯಾಕೆ ಬಂದ ಕೂಡಿ, ಅದಕ್ಕೆ ನಮ್ಗೆ ಸರಿಗಿಲ್ಲ ಎಲ್ಲ ಅಂತ ಹೇಳ್ಬೋದು. ಮತ್ತೆ ಯಾಕ ಅಂತಾಳ. ಅವಾಗ ಏನು ದಡದಾದ್ರೆ ಒಳಗೆ ಬರ್ತಾವೆ. ಯಾಕಂದ್ರೆ ಏನು ಮಾಡ್ರಿ ಅಂತ. ಎಲ್ಲ ನಮ್ಮ ಮನೆಗೆ ಎಲ್ಲ ಬರೆಯೋದಾಗಿಬಿಟ್ಟತ್ತ, ಅದಕ್ಕೆ ಸ್ವಲ್ಪ ಮೊಸರಿದ್ರೆ ಕೊಡು. ಏನು ಅಂಬಕ್ಕ ಬರಲ್ಲ. ಅಲ್ಲಿ ಗಂಡ ಇರ್ತಾನೆ, ಅವಾಗ ಕೊಡು ತಂಗಿ ಬಂದವ ಕೊಡ ಅಂದ್ಬಿಡ್ತಾನೆ. 10 ವರ್ಷ ದೂರ ಇದ್ದತೆ ಭಾಳ ಇದಾಗಿರ್ತದೆ. ಅದಿದವ್ಯ ಅವಾಗ ಮೊಸರಾಶ ಸಾಯಂಕಾಲ ಬರ್ತಾವೆ. ಈಕೆ ಉಪ್ಪಿಟ್ಟು ಮಾಡ್ಕೊಂಡು ಅದಕ್ಕೆ ಬರ್ತಾವೆ. ಈಕೆ 3 ಗಂಟೆ ಸುಮಾರು ಅಂದ್ರೆ ನಾಷ್ಟ ಮಾಡ್ತಾರೆ, 3-4 ಗಂಟೆ ಸುಮಾರು ಉಪ್ಪಿಟ್ಟು ಮಾಡ್ಕೊಂಡು. ಯಾಕ? ಹೊಸ ಗೋಧಿ
ಜೈವಿಗೆ ಹೋಗಿ ಉಪ್ಪಿಟ್ಟು ಬೇಸಿರುತ್ತ ಅದಕ್ಕಾಗಿ ನಿಮ್ಮ ಅಣ್ಣ ಅಂದ ಹೋಗಿ ಕೊಟ್ಟು ಬಾ ಅಂತಂದ. ಅವ್ರ ಬಟ್ಲ ತಗೊಂಡ ಮೊಸರು ತಗೊಂಬಂದಿದ್ರ. ಆ ಬಟ್ಲದಾಗ ಏನು ಮಾಡ್ತಾಳ ಏನ್ರಿ ಉಪ್ಪಿಟ್ಟು ತಗೊಂಡ ಅದೇ ಅವಾಗ ಅಂತ ಉಪ್ಪಿಟ್ಟು ನೋಡಮ್ಮ ಇನ್ಮೇಲೆ ಬರಕ್ಕೆ ಹೋಗ್ಬೇಡ. ಯಾಕಕ್ಕ? ಯಾಕ ತಪ್ಪಾಗಿಬಿಟ್ಟತೆ, ನೀವು ಭಾಳ ಒಳ್ಳೆಯವ್ರಕ್ಕ. ಯಾರೋ ಮಾತು ಕೇಳಿ ನಮ್ಮ ಯಜಮಾನ ದಿನ ಅಂತ ಯಾರ್ದೋ ಮಾತು ಕೇಳಿ ಅವರಿಗೆ ನಮಗೆ ನಾವು ಮನಸ್ತಾಪ ಮಾಡ್ಕೊಂಬಿಟ್ಟಿವಿ. ಅವರಷ್ಟು ಒಳ್ಳೆಯವ್ರು ಯಾರಿಲ್ಲ ಅಂಥೇಳಿ ನಿಮ್ಮ ಅಣ್ಣ ಅನೇ ಅಂತನ ಅಕ್ಕ ಅಂಥೇಳಿ ಅಂತ ಅತಿಗೆ ಕೆಲವರು ಅಕ್ಕ ಅಂತಾರಲ್ರಿ, ಅಂತಾರಲ್ಲ ಕೆಲವರು. ಅತಿಗೆ ಅನ್ನಂಗಲ್ಲ, ಅಕ್ಕ ಅಕ್ಕ ಅಂತ ಕರೀತಾರೆ. ಕಲೀಲೋಯ್ಯ ದೇವ್ರಿಗೆ ಮೈ ಉಂಟಾಗಲ್ಲ. ಆವಾಗ 2 ದಿವಸ 3 ದಿವಸ 4ನೇ ದಿವಸ ಅವ್ರಿಗೆ ಅವಾಗ ಆತನು ಮಾತಾಡಿಸ್ತಾನ. ಅವ್ರಿಗೆ ಕೊಟ್ಟು ಚಾ ಕುಡಿಯಪ್ಪ, ಏನ ಕೊಡಿ, ನೀನು ಯಾಕೆ ಕೊಟ್ಟೆಪ್ಪ ನಂದ ಅಂತ ಎತ್ತಾಗ ಅಂತ ತಿಳ್ಕೊಂಡು ಬಂದು ಯಾಕೆ ಮೇಲೆ ಕೈ ಹಾಕ್ತಾನೆ. ಅಲ್ಲೆಲ್ಲ ಅವಾಗ ಅವ್ರಿಗೆ ಬೇಸ ಕೊಡ್ತಾರ, ಬೇಸಲ್ಲ ದೇವ್ರಿಗೆ ಮೈ ಉಂಟಾಗಿದೆ. ಅವಾಗ 15 ದಿವಸ ಆದ್ಮೇಲೆ ಏನು ನೋಡಕ್ಕಪ್ಪ ಹಿಂಗೆ ಆಗಿಬಿಟ್ಟೈತೆ ಹಂಗೆ ಅದೇ ದೊಡ್ಡ ಬಾ ಹೋಗಮ್ಮ ಅಂತ ಸೈಕಲ್ ಮಟ್ಟ ಮೇಲೆ ಕುಂತ್ಕೊಂಡು ಏನು ಮಾಡ್ತಾರೆ, ಇಬ್ಬರು ಜೊತೆಲಿ ಹೋಗ್ತಾರ. ಇಬ್ರು ಒಂದೊಂದು ಗಾಡಿ ತಗೊಂಡು ಹೋಗೋರು. ಎಲ್ಲ ನೋಡಿ ಯಾಕೆ ನಂದೈತೆ ಗಾಡಿ ಹೋಗ ನೋಡಿ ಅಂತ ಅಲ್ಲಿ ಹೋಗಿ ಅವಾಗ ಏನಾಗುತ್ತೆ, ಕೆಲಸ ಆಗುತ್ತೆ, ಎಲ್ಲಿ ಗಟ್ಟಿ ತೋರಿಸ. ಅದೇ ಪ್ರಕಾರವಾಗಿ ಪ್ರಿಯವಾದವರೇ, ಈ ಹೊತ್ತು ನಿನ್ನ ಮಕ್ಕಳ ಸಂಗಡ, ನಿನ್ನ ತಂದೆ ತಾಯಿ ಸಂಗಡ, ನಿನ್ನ ಸ್ನೇಹಿತರ ಸಂಗಡ, ಅಕ್ಕ ತಂಗಿರ ಸಂಗಡ ಒಂದು ವೇಳೆ ನೀನು ಮನಸ್ತಾಪ ಆಗಿದ್ರೆ ಇವತ್ತು ಅವ್ರನ್ನ ಕ್ಷಮಿಸು, ಅವ್ರನ್ನ ಪ್ರೀತಿಯಿಂದ ನೀನು ಕಾಣಬೇಕಲ್ಲ. ಅವರ ಯೇಸು ಕ್ರಿಸ್ತ ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಇದು ಯಾರ ಲಕ್ಷಣ? ದೇವರ ಮಕ್ಕಳ ಲಕ್ಷಣ, ಕ್ಷಮಿಸುವಂಥದ್ದು. ಒಂದು ಓದಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತೆ ಇದ್ದು ತೀರ್ಪು ಹೇಳಲಿ. ಹಲ್ಲೆಲೂಯಾ. ಏಸಪ್ಪ ನಿಮ್ಮೊಳಗೆ ಇರ್ಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ. ಅಂದ್ರೆ ದೇವರಿಗೆ ನೀವು ಪ್ರಥಮ ಸ್ಥಾನ ಕೊಟ್ಟರೆ ಲೋಕದಲ್ಲಿ ಎಲ್ಲವೂ ಕೂಡ ನಿಮಗೆ ಸಮಾಧಾನಕರವಾಗಿ ಆಗುತ್ತೆ ಪ್ರಿಯರೇ. ಯಾಕಂದ್ರೆ ನಿಮ್ಮಲ್ಲೇ ಸಮಾಧಾನ ಉಂಟಾಗುತ್ತೆ. ಹಲ್ಲೆಲೂಯಾ. ಸ್ವಸ್ಥ ಮಾಡುವ ದೇವರೇ ನಿನ್ನ ಹೃದಯದಲ್ಲಿದ್ದರೆ, ಹೃದಯದಲ್ಲಿ ಜಾಗ ಕೊಟ್ಟರೆ, ಸ್ವಸ್ಥ ಮಾಡುವ ದೇವರಿಗೆ ನೀನು ನಂಬಿದರೆ, ಸ್ವಸ್ಥ ಮಾಡತಕ್ಕಂಥ ಪ್ರಾಣವನ್ನು ಉಳಿಸುವ ದೇವರಿಗೆ ನೀನು ನಂಬಿದರೆ, ಸತ್ತವರನ್ನ ಪರೀಕ್ಷಿತ ದೇವರಿಗೆ ನೀನು ನಂಬಿದರೆ, ಸೃಷ್ಟಿ ನಿನ್ನನ್ನು ಉಂಟು ಮಾಡಿದ ದೇವರಿಗೆ ನೀನು ನಂಬಿದರೆ, ಆತನೇ ನಿನ್ನೊಳಗಿದ್ದರೆ ನೀನು ಎಲ್ಲದರ ಮೇಲೆ ಜಯ ನಿನಗೆ. ಬೇಸಲ್ಲ ಎಲ್ಲ ರೀತಿ ನಿಂತ್ಕೊಂಡು ಈ ಸಮಯದಲ್ಲಿ ದೇವರಿಗೆ ಮಹಿಮೆ